hal, 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 hal. ಪತಯೇ ನಮಃ. ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ದೇವಾ ದೇವಾ hal, 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 hal.
ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಆದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ
ಶರಣ ವಿಭೀಷಣ, ದೇವ ತಮ್ಮ ಲಕ್ಷ್ಮಣ, ಅಣ್ಣದೇವ ಕಪಿವೀರರೇ, ಹನುಮಂತ, ದೇವ ಸೂರ್ಯವಂಶದ ದೊರೆಯಾದ ದಶರಥ ಮಹಾರಾಜರಿಗೆ ಮದುವೆಯಾಗಿ ಹಲವಾರು ವರ್ಷಗಳ ಕಾಲ ಮಕ್ಕಳಾಗಲಿಲ್ಲ. ಪುತ್ರ ಕಾಮಿಷ್ಠೆ ಯಾಗದ ಮೂಲಕ 4 ಮಕ್ಕಳನ್ನು ಪಡೆದರು. ಅವರಲ್ಲಿ ಜ್ಯೇಷ್ಠ ಪುತ್ರನಾದಂತಹ ನಾನೇ ಶ್ರೀರಾಮಚಂದ್ರ. ಪಿತೃವಾಕ್ಯ ಪರಿಪಾಲನೆಗಾಗಿ ಚಿಕ್ಕಮ್ಮ ಕೈಕೇಯಿಗೆ ಕೊಟ್ಟ ಮಾತಿನಂತೆ 14 ವರ್ಷಗಳ ಕಾಲ ವನವಾಸ ದೀಕ್ಷೆಯನ್ನು ಕೈಗೊಂಡೆ. ತಮ್ಮ ಲಕ್ಷ್ಮಣ ಹಾಗೂ ಮಡದಿ ಸೀತೆ ನನ್ನ ನೆರಳಿನಂತೆ ನನ್ನನ್ನು ಹಿಂಬಾಲಿಸಿದರು. ಆ ಬಳಿಕ ಕಾಡಿನಲ್ಲಿ ನಡೆದದ್ದು ಶೂರ್ಪನಖ ಮಾನಭಂಗ, ರಾವಣನಿಂದ ಸೀತಾಪಹರಣ, ಜಟಾಯು ಮೋಕ್ಷ, ಸುಗ್ರೀವ ಸಖ್ಯ, ವಾಲಿವಧೆ, ಬಳಿಕ ಕಪಿಗಳಿಂದ ಸೀತಾನ್ವೇಷಣೆ, ಭಕ್ತ ಹನುಮಂತನಿಂದ ನನ್ನ ಸೀತೆ ಅಶೋಕವನದಲ್ಲಿ ಇದ್ದಾಳೆ ಎಂಬ ಸತ್ಯ ತಿಳಿಯಿತು. ಆ ಬಳಿಕ 100 ಯೋಜನೆಗಳುಳ್ಳಂತಹ ರಾಮ ಸೇತುವೆಯನ್ನು ಕಟ್ಟಿದವರು ತಾವುಗಳು. ನಿಮ್ಮ ಸಾಹಸವನ್ನು ಮೆಚ್ಚಿ ನಾನು ಮೂಗಿನ ಮೇಲೆ ಬೆರಳಿಟ್ಟಿದ್ದೇನೆ. ಆ ರಾಕ್ಷಸರನ್ನು ಕೊಲ್ಲುವಲ್ಲೂ ನಿಮ್ಮ ಪಾತ್ರ ಪ್ರಮುಖವಾಗಿತ್ತು. ಇಂದು ಆ ಮಕರಾಕ್ಷಣ ವಧೆಯಾಗಿದೆ. ಇನ್ನು ಸೂರ್ಯಾಸ್ತಮಾನದ ಸಮಯವೂ ಆಗುತ್ತಾ ಬರುತ್ತಾ ಇದೆ. ನಾವಿನ್ನು ನಾಳಿನ ಯುದ್ಧದ ಬಗ್ಗೆ ಆಲೋಚಿಸಬೇಕಾಗಿದೆ. ಹಾಗಾಗಿ ನಮ್ಮ ಬಿಡಾರವನ್ನು ಸೇರಿ ವಿಶ್ರಾಂತಿಯನ್ನು ಪಡೆಯೋಣ. ಆಗದೆ ಉತ್ಸವದೊಳೊಡ್ಡೋಲಗವ ನಿಂತದೇನ ಬಣ್ಣಿಪೆನು.
ಪರಮೇಶ್ವರ ಎಂದುಕೊಂಡಿದ್ದೆ. ನಾನೇ ಸರಿ. ಬಂದಂತಹ ಕಾರ್ಯ ಅನೇಕ ವಿಧ ಆಲಿಸಬೇಕು. ಲವನಿಕೇಶ್ವರ ನರಭುಜಂಗಮ ಶಂಕರ ಕಾಪಾಡು ತಂದೆ ಕಾಪಾಡು. ಕುಲದೇವರನ್ನು ಅರ್ಚಿಸಿ ಮೆಚ್ಚಿಸಿ ಇಂದಿನ ಸಭಾ ಪ್ರವೇಶವನ್ನು ಮಾಡಿದೆ. ಆಹಾ, ನೋಡಬಾರದೆ ಏನು ತುಂಬಿದಂತಹ ಸಭೆ. ಆದರೆ ಇಂದು ಏನಾಗಿದೆ? ಏನು ಬರಿದಾದಂತಹ ಆಸನಗಳೇ ಹೆಚ್ಚಾಗಿ ಕಾಣುತ್ತಾ ಇದೆ. ಇದಕ್ಕೆಲ್ಲ ಕಾರಣ ನನ್ನ ತಂಗಿಗಾದಂತಹ ಮಾನಭಂಗ, ಮಗಾದಂತಹ ಅಪಮಾನಕ್ಕೆ ಸೀತಾ ಅಪಹರಣವನ್ನು ಮಾಡಿದೆ. ಅನೇಕ ವೀರರನ್ನು ಹೋರಾಟಕ್ಕೆ ಕಳುಹಿಸಿದೆ. ಅಕರಾಕ್ಷನು ಹೋಗಿದ್ದಾನೆ. ದೂರ್ತದ ವಾರ್ತೆ ಏನಂತೆ? ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ ದಶಮುಖ ಮನಗುಂದಿ ಕೇಶವ ತಾಳಿ ದಶಮುಖ ಮನಗುಂದಿ ಕ್ಲೇಶವ ತಾಳಿ ಅಕಟಕಟೆ ನಿಂದು ಹಲುಬಿದ ಗೆಲ್ವಾಯು ಕುತಿ ಕಾಣದೆ ಮುಂಚ ಕುಣಗಿದ ಗೆಲ್ವಾಯು ಕುತಿ ಕಾಣದೆ ಮುಂಚ ಕುಣಗಿದ ಅಕಟ ಅಯ್ಯೋ ಶಿವನೇ, ಏನಾಗಿ ಹೋಯಿತು? ಬರ ಸಿಡಿಲೆ ಬಡಿದಂತಹ ಅನುಭವವಾಗುತ್ತಾ ಇದೆ. ಮಕರಾಕ್ಷನು ಅಲಿದಾನೆ. ರಾಮ ಲಕ್ಷ್ಮಣರನ್ನು ಸೋಲಿಸುವ ಬಗೆಯಾದರೂ ಹೇಗೆ? ಒಮ್ಮೆ ನನ್ನ ಮಗ ಇಂದ್ರಜಿತು ಜಲಲಲನೆಯನ್ನು ದರ ಎಳೆದು ತಂದು ನನಗೆ ಒಪ್ಪಿಸಿದ್ದ. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾಮ ಲಕ್ಷ್ಮಣರನ್ನು ಧರೆಗುರುಳಿಸಿ ಬಿಟ್ಟಿದ್ದ. ಆದರೆ ಆ ಹನುಮಂತ ಸಂಜೀವಿನಿಯನ್ನು ತಂದು ಎಲ್ಲರನ್ನೂ ಬದುಕಿಸಿದ. ಜಲಲನರೆಯು ರಾಮನ ವಶವಾದಳು. ಇದಕ್ಕೆಲ್ಲ ಕಾರಣ ನನ್ನ ತಂಗಿ. ತಂಗಿಯು ಕೊಲಗೆ ಕೇಡಾದಳು ಗೆಲುವಂಗವಿಲ್ಲೆ ಮಗೆ ರಾಘವನೋಳು ಮುಂಗೈವ ಕಚ್ಚವೇನಲಾಗ ಧೈರ್ಯಂಗಳುರೆದ
ಕುಂಭ ಶ್ರವಣನನ್ನು ಕಳೆದುಕೊಂಡೆ, ಅತಿ ಕಾಯನನ್ನು ಕಳೆದುಕೊಂಡೆ, ಎಲ್ಲರನ್ನೂ ಕಳೆದುಕೊಂಡೆ. ಇದಕ್ಕೆಲ್ಲ ಕಾರಣ ಅವಳೇ. ತಂಗಿಯು ಕುಲಕ್ಕೆ ಕೇಡಾದಳು. ಈ ವಿರೋಧಿಗಳನ್ನು ಯುದ್ಧದಲ್ಲಿ ಸದೆ ಬಡಿಯುವುದಾದರೂ ಹೇಗೆ? ಶಿವನೇ, ಮೊದಲಾಗಿ ನಿಮ್ಮ ಪುಣ್ಯ ಚರಣಗಳಿಗೆ ವಂದಿಸಿಕೊಟ್ಟಿದ್ದೇನೆ. ಸುವರ್ಣ ಲಂಕೆಯಲ್ಲೇ ಸುವರ್ಣ ಪೀಠವನ್ನು ಅಲಂಕರಿಸಬೇಕಾದವರು ನೀವು. ಆದರೆ ಸೋಲೆಂಬುದು ನಮ್ಮ ಪಾಲಿಗೆ ಆಗಿದೆ. ಚಿಂತೆಯನ್ನು ಬಿಟ್ಟು ಬಿಡಿ. ಮಗ ಇಂದ್ರಜಿತ್ತು ಮಾಡಿದ್ದೇನೆ. ಚಿಂತೆಯನ್ನು ಬಿಟ್ಟು ಬಿಡಿ. ಮಗನೇ, ಸೋಲಾಯಿತು. ಅಸುರಪತಿ ಕೇಳಿನ ಸೋಲದ ಅಸುರಪತಿ ಕೇಳು. ಅಸುರಪತಿ ಕೇಳಿನ ಸೋಲದ ಸತಿಯ ಚಿತ್ತಿಕ್ಕುವನು ರಾಮನ. ಹಸುರಿನಲ್ಲಿ ಬೆಳಗುವನು ಲಕ್ಷ್ಮಣನ ಸುರಚಲದಿ. ರಣಕ್ಷೇತ್ರದಲ್ಲಿ ಇದುವರೆಗೆ ನಾವು ಸೋಲನ್ನೇ ಕಂಡವರು. ಏನೋ ಆ ರಾಮ ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬಂದವನಿದ್ದಾನೆ. ಅವನ ಉಸಿರೆಂದು ತೆಗೆದು ಅದರಿಂದಲೇ ಗೆಲುವೆಂಬ ಮರವನ್ನು ನೆಡುತ್ತೇನೆ. ದೇವರೇ, ಈ ಇಂದ್ರಜಿತ್ತು ನಿಮ್ಮ ಬಳಿಯಲ್ಲಿದ್ದಾನೆ. ಚಿಂತೆಯನ್ನು ಬಿಟ್ಟು ಬಿಡಿ. ಏನು ಮಾಡುತ್ತೀ? ಅಬ್ಬಾ, ಮತ್ತು ಸುಗ್ರೀವನಿಗೆ ಮಾನವ ಸುಗ್ರೀವನಿಗೆ ಮಾನವನಂತೆ ಮಾದರಿಯಾದ ಸಡಿ ಕವಿಗಳ ನಂತರರು ತುಂಬುವೆನ ಬಿಡುವರರಿಂದ ಕಥೆಯ. ಈವರೆಗೆ ನಮ್ಮ ಪಾಲಿಗೆ ಬಂದದ್ದು ಸೋಲು. ಆ ರಾಮನ ಉಸಿರನ್ನು ತೆಗೆದು ಗೆಲುವೆಂಬ ಸಸಿಯನ್ನು ನೆಡುತ್ತೇನೆ. ಆ ಲಕ್ಷ್ಮಣನನ್ನು ಉಸಿರನ್ನು ಕಿತ್ತು ತೆಗೆದು ಛಲದ ರೂಪದಲ್ಲಿ ಆ ಮರವನ್ನು ಕೊಚ್ಚುತ್ತೇನೆ. ಅಷ್ಟೇ
ಅಷ್ಟು ಮಾತ್ರವೇ ಆ ಸುಗ್ರೀವಾದಿ ಕಪಿಗಳ ರುಂಡವನ್ನು ಕತ್ತರಿಸಿ ಶಾಕಿನಿ ಡಾಕಿನಿ ಮೊದಲಾದವಳಿಗೆ ಆಹಾರವಾಗಿ ಕೊಡುತ್ತೇನೆ. ಮಗನೇ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗುತ್ತಾ ಉಂಟು. ಮಗನೇ, ಚಿನ್ನದ ಬಟ್ಟಲಲ್ಲಿಟ್ಟು ಬಿಲ್ಲನ್ನು ನಿನಗೆ ಕೊಡುತ್ತೇನೆ. ಶುಭವಾಗಲಿ. ತಂದೆಯೊಳಪ್ಪನೆಗೊಂಡು ತಂದೆಯಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನನ್ನ ರಥವನ್ನು ಏರಿಕೊಂಡು ರಣಕ್ಷೇತ್ರಕ್ಕೆ ತೆರಳುತ್ತೇನೆ. ಏನನ್ನು ಕಾಣುತ್ತಾ ಇದ್ದೇನೆ. ಉತ್ಸಾಹದಿಂದ ಯುದ್ಧ ಮಾಡುತ್ತಾ ಇದ್ದಂತ ಕಪಿವೀರರೆಲ್ಲ
ಧರೆಗುರುಳಿದರಲ್ಲ. ಏನು ಎಂಬುದಾಗಿ ಮುಂದುವರಿದು ನೋಡಿದರೆ ಆ ಮಾಯಾವಿಗಳು ಮಾಯಾವಿದ್ಯೆಯನ್ನು ಪ್ರಯೋಗಿಸುತ್ತಾ ಇದ್ದಾರೆ. ಹಾಗಾದರೆ ನಾನೇನು ಮಾಡಬೇಕು? ನನ್ನಲ್ಲಿರುವಂತಹ ಶಬ್ದವೇದಿ ಶರವನ್ನು ಪ್ರಯೋಗಿಸಿ ಆತನನ್ನು ನಿಮ್ಮವರನ್ನೆಲ್ಲ ಕೆಡವಿ ಬಿತ್ತಿ ಬಿಟ್ಟಿಸಿದ್ದವನು ನಾನು. ಆದರೂ ನನ್ನನ್ನು ಎದುರಿಸುವುದಕ್ಕಾಗಿ ಮುಂದೆ ಮುಂದೆ ಬಂದಿದ್ದೀಯ. ಹೌದು ಅಲ್ಲಯ್ಯ, ನಾನು ಹೇಳುತ್ತಿರುವುದು ಅಲ್ಲ, ನನ್ನ ಜೊತೆಯಲ್ಲಿ ನಿನಗೆ ಯುದ್ಧ ಮಾಡುವುದಕ್ಕೆ ಸಾಧ್ಯವೇ? ಯಾಕೆ? ನಿನ್ನ ಪತ್ನಿ ಎಲ್ಲೇ? ಅಯೋಧ್ಯೆಯಲ್ಲೇ ಪೀಠದಲ್ಲಿ ಕುಳಿತು ರಾರಾಜಿಸಬೇಕಾದವರು ನೀವಿಬ್ಬರು. ಆದರೆ ಕಟ್ಟಿಕೊಂಡ ಹೆಂಡತಿಯನ್ನು ಕಾಡಿಗೆ ಕರೆದುಕೊಂಡು ಬಂದಿದ್ದೀಯಲ್ಲ, ಅಲ್ಲ, ಅವಳನ್ನೇ ರಕ್ಷಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಗಲಿಲ್ಲ. ಇನ್ನು ನೀನು ನನ್ನ ಜೊತೆಯಲ್ಲಿ ಯುದ್ಧವೇ? ರಾಕ್ಷಸ ಕುಲದಲ್ಲಿ ಹುಟ್ಟಿದವರ ಬಾಯಲ್ಲಿ ಬರಬೇಕಾದಂತಹ ಮಾತುಗಳನ್ನೇ ಆಡುತ್ತಾ ಇದ್ದೀಯ. ಏನು ಹೇಳಿದೆ? ನಿನ್ನ ಮಡದಿಯನ್ನು ನಿನಗೆ ಕಾಪಾಡಿಕೊಳ್ಳಲಾಗದವ ಎನ್ನುವ ರೀತಿಯಲ್ಲಿ ಮಾತನಾಡುತ್ತಾ ಇದ್ದೀಯಲ್ಲ. ನನ್ನ ಮಡದಿಯನ್ನು ನಾನು ಕಾಪಾಡಿಕೊಳ್ಳದ್ದು ಅಲ್ಲ, ನನ್ನ ಮಡದಿಯನ್ನು ನೀವು ಕದ್ದೊಯ್ದದ್ದು. ಎಲ ಅಧಮನೆ, ತಂದೆ ಹೆಣ್ಣುಗಳ್ಳ, ಅದನ್ನು ಸಮರ್ಥಿಸಿಕೊಂಡು ಬಂದವ ನೀನು ಮಹಾನ್ ಗಳ್ಳ. ಶರಣಾದರೆ ಒಳಿತು, ಬದುಕಲು ಬಿಟ್ಟೇನು. ಹೆಂಡತಿಯನ್ನು ಕದ್ದವರು ನಾವು. ಹೌದು, ನಾವು ಗೆಲ್ಲುವುದಕ್ಕಾಗಿ ಯಾವ ಮಾರ್ಗವನ್ನು ಅನುಸರಿಸುವುದಕ್ಕೂ ಸಿದ್ಧರಾಗಿದ್ದೇವೆ. ಹಾಗಿರುವಾಗ ಅಲ್ಲ, ನಿನ್ನನ್ನು ಕಂಡಾಗ ನನಗೆ ಏನನಿಸುತ್ತಾ ಇದೆ ಗೊತ್ತಾ? ಏನು? ಇಷ್ಟೆಲ್ಲ ಮಾತನಾಡುತ್ತಾ ಇದ್ದೀಯಲ್ಲ, ಸಿಂಹದ ಎದುರಿನಲ್ಲಿ ಕುರಿಯೊಂದು ಮಾತನಾಡಿದ ಹಾಗೆ ಕಾಡುತ್ತಾ ಇದೆ. ಹೋಗು ಹೋಗು, ನಿನ್ನಿಂದ ಸಾಧ್ಯವಿಲ್ಲ. ಇದು ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಕದ್ದು ತಂದಂತ ಸೀತೆಯನ್ನು ಕೊಟ್ಟರೆ ಒಳಿತು, ಇಲ್ಲಾಂತ ಶಿರ ಹೋದಿತ್ತು.
ಇನ್ನು ಯಾವ ಮಾಯಾವಿದ್ಯೆಯನ್ನು ಪ್ರಯೋಗಿಸುತ್ತಾರೋ ಕಾದು ನೋಡೋಣ. ಗೆಲುವಣ ಸಾಧ್ಯವೆನುತ್ತಲೇ ತವೆ ಪಲಾಯನ ಗೈದ ಬಳಿಕ ಪವನ ಜನ ಸಮ್ಮುಖಕ್ಕೆ ರಥವ ಚಾಚಿದಡೆ ತಡೆದೆಂದ. ಅಬ್ಬಬ್ಬಬ್ಬಬ್ಬ! ಏನು ಆಶ್ಚರ್ಯ! ಏನು ಆ ರಾಮನೊಡನೆ ಯುದ್ಧವನ್ನು ಮಾಡುತ್ತಿದ್ದವ ನಾನು, ಆದರೆ ಆತನ ಜೊತೆಯಲ್ಲಿಯೂ ನನಗೆ ಸೋಲಾಯಿತಲ್ಲ. ಹಾಗಂತ ಮಾತ್ರಕ್ಕೆ ಸುಮ್ಮನೆ ಇರುವುದಕ್ಕಾಗುತ್ತದೆ. ಹಿಂದೊಮ್ಮೆ ಬಂದನಲ್ಲೋ ಹನುಮ, ಆತ ಇಲ್ಲೇ ಎಲ್ಲೋ ಯುದ್ಧವನ್ನು ಮಾಡುತ್ತಾ ಇದ್ದಾನಂತೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನನ್ನ ರಥವನ್ನು ನೇರವಾಗಿ ಅತ್ತ ಕಡೆಗೆ ಹಾಯಿಸಿ. ನಿಂತಿದ್ದು ಯಾರ ಸಮ್ಮುಖದಲ್ಲಿ? ಶ್ರೀರಾಮ ಶಾಸ್ತ್ರವೆನ್ನುವಂತ ಬೆಂಕಿಯಲ್ಲಿ ಉರಿಯುತ್ತಾ ಇರುವ ನೀರಿಗೆ ಎಲ ಇಂದ್ರಜಿತು, ನೀನು ಬಿದ್ದಿದ್ದು ಬಿಸಿ ನೀರಿಗೆ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ, ಇನ್ನೂ ಒಳಿತು ಬುದ್ಧಿ ಕಲಿತ ಅಂತಾನೆ ಎರಡು ಪೆಟ್ಟು ಬಿದ್ದಿದ್ದಷ್ಟೇ. ಉದ್ಯಾನದಲ್ಲಿ ನಿನ್ನನು ಉದ್ಯಾನದಲ್ಲಿ ನಿನ್ನನು ಬಂಧಿಸಿದ ಬ್ರಹ್ಮಾಂಡದಿಂದಲೇ ಶೌರ್ಯವು ಗುಂಡಿ ಬಾಯಿಗೆ ಹುಟ್ಟಿದಂತಹ ಪುತ್ರನೇ. ಏನಂತೆ ಆಂಜನೇಯ, ಹನುಮಂತ ನನ್ನ ಎದುರಿನಲ್ಲಿ ನಿಂತುಕೊಂಡು ಮಾತನಾಡುವಷ್ಟು ಧೈರ್ಯವೇ ನಿನಗೆ? ನಿಂತಿದ್ದಾರೆ ಮರ್ಕಾಟ, ನಿನ್ನಲ್ಲಿ ಏನೋ ನನಗೆ ಮಾತು ಹೇಳಿದ್ದರು ಯುದ್ಧವೇ. ಇಷ್ಟೇ ಮಾತಾಡಿ ಅಂದು ಏನು ಮಾಡಿದಿರಬಲ್ಲ? 10,000 ಕಳರು ವನದಲ್ಲಿ ಸತ್ತು ತಲೆಯ ಮುಟ್ಟಿ ಹತ್ತಿ ಅರಿ ಯಾಕೆ ನಿರ್ಮಲ ಸತ್ತ ಬಂದ. ಈ ಕಾಲಕ್ಕಾಗುವಾಗ ನೆನಪಿಸಿತು, ಬಹಳ ಒಳಿತಾಯಿತು. ಎಲ್ಲಿಯ ಒಳ್ಳೆ ಸ್ಥಳ ಉಂಟು ಅಲ್ಲಿ ನೀವು ಕೆಟ್ಟ ಕೆಲಸ ಮಾಡುತ್ತೀರಿ ಎಂದು ತಿಳಿದಾಗ ಅಂತ ಜಾಗವನ್ನು ಸುಡುವುದೇ ನಮ್ಮ ಕೆಲಸ. ಇನ್ನೇನು ಮಾಡಿದಿ ಅಂದು ನಿಮ್ಮ ಅಶೋಕವನದಲ್ಲಿ ಅಶೋಕವನದಲ್ಲಿ ಮಾಡಿದ್ದು
ಕಳೆದುಕೊಂಡಿದ್ದು ಎಷ್ಟು ಗೊತ್ತುಂಟ ನಿನಗೆ? 10,000 ಕಳರಲು ನಮಗೆ ಲಕ್ಷವೇ ಅಲ್ಲ ಅಲ್ಲ ಏನಿದ್ದರೂ ಲಕ್ಷವೇ ನಮ್ಮದು. 10,000 ದಿನ ಕಳೆದುಕೊಂಡರೆ ಲಕ್ಷ ಹೋಗುವುದೇ ಗೊತ್ತಾಗುವುದಿಲ್ಲ. ಮತ್ತೆ ನಿನಗೆ ಗತಿ ಯಾವುದು ಬಲ್ಲಯ್ಯ? ಯಮನ ಪಕ್ಷವೇ. ಮುಂದರಿಯುತ್ತಾ ಭಯೇ ಹಬ್ಬಬ್ಬಬ್ಬ ಏನಾಗಿ ಹೋಯಿತು? ಏನು? ಆ ಆಂಜನೇಯನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಆತನಿಂದಲೂ ಸೋಲಾಯಿತು. ಆದರೆ ಹಿಂದಿರುಗಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ತಂದೆಗೆ ಕೊಟ್ಟಂತಹ ವಚನ, ಒಂದು ವೇಳೆ ಯುದ್ಧದಲ್ಲಿ ಸೋತರೆ ಲಂಕೆಗೆ ನಾನು ಮರಳಿ ಬರುವುದಿಲ್ಲ. ಅಷ್ಟು ಮಾತ್ರವೇ, ನನ್ನ ಪ್ರಾಣವನ್ನೇ ಅಗ್ನಿಗೆ ಆಹುತಿ ನೀಡುತ್ತೇನೆ ಎಂಬುದಾಗಿ ಮಾತು ಕೊಟ್ಟು ಬಂದವನಿದ್ದೇನೆ. ಏನಿದು ಹಾಗಂದ ಮಾತ್ರಕ್ಕೆ ನಾವು ಸೋಲನ್ನು ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. ಅನಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು ನಾವು. ಯಾವಾಗ ಯಾವ ರೀತಿಯಲ್ಲಿಯೂ ನಾವು ಬದುಕಬಲ್ಲೆವು. ಮಾಯಾ ರೂಪದಲ್ಲಿಯೂ ನಾವು ಗೆಲುವನ್ನು ಸಾಧಿಸುತ್ತೇವೆ. ನಮಗೆ ಗೆಲುವು ಮುಖ್ಯ. ಮಾರ್ಗ ಯಾವುದಾದರೆ ನಮಗೇನು, ಗೆಲುವೊಂದೇ ನಮ್ಮ ಗುರಿ. ಹಾಗಂತ ಮಾತ್ರ ಈಗ ಇದೆಲ್ಲ ನಡೆಯುವುದಾದರೂ ಯಾಕೆ? ಅಶೋಕವನದಲ್ಲಿರುವಂತಹ ಸೀತೆಗಾಗಿ. ನಾವು ನೇರವಾಗಿ ಸೀತೆಯಲ್ಲಿಗೆ ಹೋಗುವುದಕ್ಕೆ ಸಾಧ್ಯವೇ? ಅವಳನ್ನು ಮುಟ್ಟುವುದಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ. ಆದರೆ ಸೀತೆಯೇ ಇಲ್ಲದಂತಾದರೆ ಇದೆಲ್ಲ ನಡೆಯುತ್ತದೆಯೇ? ನಡೆಯಲು ಸಾಧ್ಯವಿಲ್ಲ. ನಮಗೇನು ಕಷ್ಟದ ಕೆಲಸವಲ್ಲ. ನಾವೊಂದು ಸುಂದರ ಯುವತಿ. ಯಾವ ರೀತಿ? ಸೀತೆಯನ್ನೇ ಹೋಲುವಂತಹ, ಸೀತೆಯ ಪ್ರತಿರೂಪ ಒಂದು ಯುವತಿಯನ್ನು ನಾವು ಸೃಷ್ಟಿ ಮಾಡಬೇಕು. ಅಷ್ಟು ಮಾತ್ರವೇ, ಅವರ ಎದುರಿನಲ್ಲಿಯೇ ಆಕೆಯ ಶಿರವನ್ನು ಕತ್ತರಿಸಬೇಕು. ಆಗ ಇದಕ್ಕೆಲ್ಲ ಸರಿಯಾದ ಪಾಠವನ್ನು ಕಲಿಸುತ್ತಾಗುತ್ತದೆ. ತಡ ಮಾಡುವುದು ಸರಿಯಲ್ಲ. ಈಗಲೇ ಮಾಯಾ ಸೀತೆಯನ್ನು ಸೃಷ್ಟಿ ಮಾಡುತ್ತೇನಂತೆ. ನೋಡಿದೆಯಯ್ಯೋ ರಾಜಸನೆನಗೆ ಮಾಡುವ
ದುಃಖಿಸು ಹನುಮ. ಅಮ್ಮ ಮಾಡುದಿಲ್ಲ, ಅವ ಒಳ್ಳೆಯವನು, ಅವ ಏನು ಮಾಡುದಿಲ್ಲಮ್ಮ. ಬೇಡ ಬೇಡ, ಕಾಪಾಡು ಹನುಮ. ಒಳ್ಳೆಯವನಮ್ಮ ಅವನು. ಓ ಮತಿವಂತ, ಮತಿವಂತ ಖಳನೆ ಕೇಳು. ಮತಿವಂತ ಖಳನೆ ಕೇಳು, ದೌಲತ್ಯಜ ಸುತ ನಿನ್ನ ತಾತ ತಾಳೋ, ದೌಲತ್ಯಜ ಸುತ ನಿನ್ನ ತಾತ ತಾಳೋ. ಅತಿ ಬಲಾನ್ವಿತ ಭೂತ ಪತಿ ಭಕ್ತನ ನ್ಯಾಯ, ಅತಿ ಬಲಾನ್ವಿತ ಭೂತ ಪತಿ ಭಕ್ತನ ನ್ಯಾಯ, ಪಥಗತಿಯವನಲ್ಲ ಶ್ರುತಿ ಶಾಸ್ತ್ರ ಗೋವಿಂದ. ಮತಿವಂತ ಖಳನೆ ಕೇಳು, ದೌಲತ್ಯಜ ಸುತ ನಿನ್ನ ತಾತ ತಾಳೋ. ಓ ಮತಿವಂತ ಕಳನೆ, ಓಹೋ ನೀನಾರು? ಓಹೋ ನಿನ್ನ ತಂದೆ ಯಾರು? ಓಹೋ ದಶಕಂಠ, ಓಹೋ ಅವನ ಮಗ ಓ ಇಂದ್ರಜಿತು. ಆಹಾ ಈಗ ನೆನಪಾಯಿತು. ನಿನ್ನ ಅಜ್ಜ ಯಾರು? ಓ ಅವನ ಅಜ್ಜ ಯಾರು? ಯಾರು? ಎಲ್ಲರೂ ಹ, ಕಳ ವಂಶವನ್ನು ಹ, ಪ್ರಪಂಚ ಮುಖದಲ್ಲಿ ಹ, ಎತ್ತಿ ತೋರಿಸಿದವರು. ಓಹೋ ಹಾಗಾಗಿ ಹೇಳ್ತಾ ಇದ್ದೇನೆ, ಹ, ಧೈರ್ಯವನ್ನು ಪರಾಕ್ರಮವನ್ನು ಹ, ನಮ್ಮ ಭುಜಬಲದಲ್ಲಿ ತೋರಿಸಬೇಕು. ಹ, ಇವಳ ಬೇಕಾ? ಹ. ಇವಳನ್ನು ಬಿಡು ಹ. ಬಿಡು ಬಿಡು. ನಿಲ್ಲವೋ ಮಾತುಕತೆ. ಮರಹಾರುವ ಮರ್ಕಟಗೆ ಮರಹಾರುವ ಮರ್ಕಟಗೆ ಈ ಪರಿಗಣಿಸಿದರೆ ಯಾರು ನಮಗೆ? ಧರಣಿದ ಎಂಕಳ ವಂಶ ಸರಿ ಕುರಿತು ಮಾಡ್ತಾನೆ ವಂಶ. ನಿಲ್ಲವೋ ಮಾತುಕತೆ. ಇಂದ್ರಜಿತು, ಓಹೋ ಹ. ಆಗ ನಿನ್ನ ಇದ್ದ ಆಹಾರಾಟ ಹ. ಹೋರಾಟ ಹ. ಈಗೇನು ತಕ್ಕಿತ್ತು? ಇಂದ್ರಜಿತು, ಓಹೋ. ಅಲ್ಲ ಅಮ್ಮ ಇದ್ದಾಳೆ. ನೀನಂದು ಲಂಕೆಗೆ ಬಂದು ಹ. ಬಾಲವನ್ನು ಸುಟ್ಟುಕೊಂಡವನಲ್ಲವೇ? ಹೌದು, ಆಗ ಇದ್ದ ಅಂತ ಪೌರುಷ ಬೆಳೆದಿದೆ ಬಾಲ. ಆ ಬೆಳೆದಿದಲ್ವಾ? ಹ. ಆ ಬೆಳೆದ ಬಾಲವನ್ನು ಕತ್ತರಿಸುವುದಕ್ಕೆ ನಾನು ಬೇಡ, ಬಂದವ. ಬೇಡ, ಓ, ಅವರಲ್ಲಿ ಬೇಡ, ಬಿಡು, ಅಲ್ಲ, ಬಿಡು. ನಾನು ಕೇಳುತ್ತಾ ಇರುವುದು ಹ. ಇದೇನು ಮಂಗನ ಬಾಯಿಯಲ್ಲಿ ತತ್ವವೇ? ನಾನು ಇದನ್ನು ಕೇಳಬೇಕಾ? ಇಲ್ಲ 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 ಇಲ್ಲ, ಸಾಧ್ಯವಿಲ್ಲ. ಆದಿಗಳ ಶಿರವನ್ನು ಕಡಿಯುತ್ತೇನೆ. ಬೇಡ ಇಂದ್ರಜಿತು. ಜನಕರಾಯನುಳುದಿಸಿ ರಘುಕುಲ ರಾಜೇಂದ್ರನ ರಾಣಿಯೆಂದೆನಿಸಿ ರಘುಕುಲ ರಾಜೇಂದ್ರನ ರಾಣಿಯೆಂದೆನಿಸಿ
ಮಗಳಾಗಿ ರಘುವಂಶದ ಸೊಸೆಯಾಗಿ ಹೌದಮ್ಮ ಪ್ರಭು ಶ್ರೀರಾಮನ ಚಂದ್ರನ ಮಡದಿಯಾದೆ. ಹೌದಮ್ಮ ಅಂತಹ ನನಗೆ ಇಂದು ಯಾವ ಸ್ಥಿತಿ ಬಂದಿದೆ? ಅಮ್ಮ ಅವರೇನು ಮಾಡುದಿಲ್ಲ ಅಮ್ಮ. ಯಾವ ಅಮ್ಮ, ಜನ್ಮದಲ್ಲಿ ಬಿಸಿಯಾಗಿದೆ ಅಷ್ಟೇ ಏನು ಅಮ್ಮ. ಮಾಡಿದ್ದೇನೋ ಏನೋ. ಹನುಮ, ಅಮ್ಮ. ದಯಮಾಡಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಹನುಮ. ಮಾತಾಡ್ತೇನಮ್ಮ, ಮಾತಾಡ್ತೇನೆ. ದಿದಿಜರುಳ್ ವೆಕ್ಕಳನೋ ಏನು ಮಾಡ್ತಾ ಇದ್ದೀನಿ? ಏನು ಮಾಡ್ತಾ ಇದ್ದೇನೆ? ನೀನು ಯಾರು? ಯಾರೋ ನಿನ್ನ ಬಾಯಲ್ಲೇ ಹೇಳಿದ್ದಾರೆ. ಉತ್ತಮ ಕಳವಂತ ಹೋ ಹೆಗ್ಗಳು ಹೋ ಅಂದ್ರೆ ನಿನ್ನನ್ನು ಮೀರಿಸುವವರು ಯಾರಿಲ್ಲ ಈ ರಾಕ್ಷಸ ಕುಲದಲ್ಲಿ ಹೋ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಹೋ ಮತ್ತೆ ನೀನು ಸಾಧಾರಣದವನ? ಸಾಧಾರಣದವನಲ್ಲವೇ ಅಲ್ಲ. ಶಾಸ್ತ್ರ ಪುರಾಣಗಳನ್ನು ಓದಿದವನು, ಹೋ 18 ಪುರಾಣವನ್ನು ಯಾಚಿಸಿದವನು, ಹೋ ಯಾಗ ಯಜ್ಞಾದಿಗಳನ್ನು ಮಾಡಿದವನು ನಿನ್ನ ತಂದೆ. ಹೋ ಮತ್ತೆ ನೀನು ಕಮ್ಮಿಯ? ಹೋ ನಿನ್ನ ತಂದೆ ಹೋ ಶಿವನನ್ನೇ ಮೆಚ್ಚಿಸಿಕೊಂಡವನು. ಹೋ ಅಂತವನ ಮಗಲ್ವ ನೀನು? ಹೋ ಬೇಕಾ? ಹೋ ಇವಳನ್ನು ಬಿಡು, ಬಿಡು, ಬಿಡು. ಬರಿದತ್ತುದ ಮಾತುಗಳು ಎನಗೊಳಿದರೆ ನಿಳಗಾಮಿಗಳ ಕೊರಳನ್ನು ನರಿದ ಬೆಂದಿಗ ತಲೆ ಬರ ಕಲಿಸಿಕೊಂಡು ಬೇಗ ಎಲ್ಲೋ ಹನುಮಂತ ವಾ, ವಾ, ವಾ. ಆ ನಿನ್ನ ರಾಮ ಪರಿಪರಿಯಾಗಿ ನನ್ನಲ್ಲಿ ಕೇಳಿಕೊಂಡ. ಶ್ರೀರಾಮಚಂದ್ರ ಜಯ ರಾಮ ಶ್ರೀರಾಮ ಶ್ರೀರಾಮ. ಹುಚ್ಚ! ಅವನನ್ನೇ ನಾನು ಬಿಟ್ಟವನಲ್ಲ. ಇನ್ನು ನಿನ್ನ ವೇದದ ವಾಕ್ಯಗಳನ್ನು ಕೇಳುವಂತೇನೆ. ಅಲ್ಲ. ಬಿಡುವುದಿಲ್ಲ. ಇವಳ ಶಿರವನ್ನು ಕತ್ತರಿಸಿ ಬಿಡುತ್ತೇನೆ. ಅಪ್ಪಳಿಸಿದ್ರೆ ಏನಾಗ್ತದೆ ಗೊತ್ತುಂಟ? ಏನಾಗುತ್ತದೆ? ಯಾರದು? ಯಾರು? ಸ್ತ್ರೀ ಹತ್ಯ ಪಾತಕಿಗೆ ಚತುರ್ಯುಗಕ್ಕೆ ನರಕದೊಳಗೆ ದ್ರೋಹಿ ರಕ್ಕಸನೆ ಸಂದೇಹವಿಲ್ಲದಕ್ಕೆ ವೈದೇಹಿಯ ಬಿಟ್ಟನೊಳ ಬಗಿದಿರಾಗು. ಸ್ತ್ರೀ ಹತ್ಯ ಪಾತಕಿಗೆ ಚತುರ್ಯುಗಕ್ಕೆ ನರಕದೊಳಗೆ ಇಂದ್ರಜಿತು, ಎಲ್ಲವೋ ಹನುಮ. ಎಲ್ಲವನ್ನೂ ತಿಳಿದುಕೊಂಡಿದ್ದೀಯ. ಆ, ಬಲಾಕ್ರಮಿಯಾಗಿದ್ದೀಯ, ಆ, ಬಲಾಢ್ಯನೂ ಆಗಿದ್ದೀಯ, ಆ, ಪರಾಕ್ರಮಿಯೂ ಆಗಿದ್ದೀಯ. ಆ. ಆದ್ರೆ ಈಗ ನೀನು ಮಾಡ್ತಾ ಇರೋದು ಏನು? ಏನದು? ಒಂದು ಹೆಣ್ಣಿನ ಶಿರವನ್ನು ಅರಿದ್ರೆ ಗಂಡಸು ಕುಲಕ್ಕೆ ಮರೆಯದೆ. ಹೌದಾ? ಅದರಲ್ಲೂ ಆ, ಮಾತೆಯಾದಂತ ಸೀತೆಯನ್ನು ಕೊಂದಿ ಅಂತಾದ್ರೆ ಆ. 7 ಜನ್ಮದಲ್ಲಿಯೂ ಕೂಡ ನಿನಗೆ ಪಾಪ ಪರಿಹಾರ ಆಗ್ಲಿಕ್ಕಿಲ್ಲ. ಆ. ಯಾವ ಯಾಗಾದಿಗಳನ್ನು ಮಾಡಿದ್ರು ಕೂಡ ಆ. ನಿನಗೆ ಜನ್ಮಾಂತರ ಸಿದ್ಧಿ ಆಗ್ಲಿಕ್ಕಿಲ್ಲ. ಆ. ಹಾಗಾಗಿ ಹೇಳ್ತಾ ಇದ್ದೇನೆ, ಅಮ್ಮನನ್ನು ಬಿಡು. ಪರಾಕ್ರಮವೇ ಮಾಡ್ಬೇಕು ಅಂತಿದ್ದಾರೆ ಹನುಮ, ಆಂಜನೇಯ, ನನ್ನಲ್ಲಿ ತೋರಿಸು ನಿನ್ನ ಪರಾಕ್ರಮವನ್ನು. ಅವಳನ್ನು ಬಿಡು, ಅಮ್ಮನನ್ನು ಬಿಡು. ಅಮ್ಮ ಎಲ್ಲವೋ, ಎಲ್ಲವೋ. ಇಲ್ಲ. ಬಲ್ಲೆನು ಲೀಲಾಂಗಿಣಿಯ ರಘುವಲ್ಲಭನಾಥ ಟಗಿಯ ಚಂದ ಬಳಿದು ಬಂದನಿಗೆ ಮತಿಯಿಲ್ಲದ ಮಗುಗೆ ಎಲ್ಲವೋ ಹನುಮಂತ, ಹಾ. ಎಂತಹ ಮಾತುಗಳನ್ನು ಆಡುತ್ತಾ ಇದ್ದೀಯ? ಇವಳನ್ನು ನಾನು ಕೊಂದರೆ ನನಗೆ ಸ್ತ್ರೀ ಹತ್ಯೆ ಪಾಪ ಸಿಗೋದಿಲ್ಲ, ಬರುತ್ತದೆ ಸಿಗೋದಿಲ್ಲ. ಬರುತ್ತದೆ ಅಂತ ಹೇಳ್ತಾ ಇದ್ದೀಯ. ಬಿಡು, ಬಿಡು. ಅಂದು ನಿನ್ನ ರಾಮ
ಅಕ್ಕಿನಿ ತಾಟಕಿಯವರನ್ನು ಕೊಂದಾಗ ನಿಮಗೆ ಸ್ತ್ರೀ ಹತ್ಯೆ ಪಾಪವು ಬರಲಿಲ್ಲವೇ? ದುಷ್ಟರು, ನೆನಪಿಗೆ ದುಷ್ಟರು. ಬರಲಿಲ್ಲವೇ? ನಾನಿನ್ನು ತಡ ಮಾಡುವುದಿಲ್ಲ. ಪಾಪ. ಇವಳ ಶಿರವನ್ನ ಓದದರು ಲಗಳೆಯನು ವೃಕ್ಷಚರಾಧಮನೆ ಬಾಲವ ಸುಡಿಸಿಕೊಳ್ಳದಿಯಲಿ ಹೊಯ್ದಾಡಿ ಬದುಕಿದ ಕೋತಿ ನಿನ್ನಿಂದ ಆದುದಾಗಲೆನು ಕ್ಷಣಧಿಕ ಕ್ರೋಧದಲ್ಲಿ ಖಡುಗವನ್ನು ಝಳಪಿಸಿ ಛೇದಿಸಿದನು ಧರೆಗೆ ಸೀತೆಯ ಮರುದ ಮುಂದೆ ನನಗೆ ಬಯಸಿದೆ ನನಗೆ ಬಯಸಿದೆ ಶಿರವು ಬೀಳುವ ಮುನ್ನ ಒಳಗಿದ ಒಳಗೆ ಹುಟ್ಟಿದಲ್ಲಿ ತಪ್ಪಿಸಿಕೊಂಡು ಕೋಣೆಯ ರಥವು ಚಲಿಸಿದನು. ಅಯ್ಯೋ ಅಯ್ಯೋ ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಅಯ್ಯೋ ಅಯ್ಯಯ್ಯೋ ಅವನಿಜೆ ಅಯ್ಯಯ್ಯೋ ಅವನಿಜೆ ಅಬಲೆಯರುಳು ಸಹಜೆ ಅಯ್ಯಯ್ಯೋ ಅವನಿಜೆ ಅಬಲೆಯರುಳು ಸಹಜೆ ಮೈಯ ಚಾಚುವುದಾಯ್ತು ನೆಲಕ್ಕೆ ಮೈಯ ಚಾಚುವುದಾಯ್ತು ನೆಲಕ್ಕೆ ಕೈಯಾರೆ ಕರ್ಮವ ನುಣಿಸಿ ತನಗೆ ಜಗದಯ್ಯ ನೋಳೆ ನಿಂಬೆ ಅಗಟ ಜಗದಯ್ಯ ನೋಳೆ ನಿಂಬೆ ಅಗಟ ಅಯ್ಯಯ್ಯೋ ಅವನಿಜೆ ಅಬಲೆಯರುಳು ಸಹಜೆ ಮೈಯ ಚಾಚುವುದಾಯ್ತು ನೆಲಕ್ಕೆ ಕೈಯಾರೆ ಕರ್ಮವ ನುಣಿಸಿ ತನಗೆ ಜಗದಯ್ಯ ನೋಳೆ ನೆಂಬೆಯ ಕಟ ಅಯ್ಯಯ್ಯೋ ಅವನಿಜೆ ಅಯ್ಯಯ್ಯೋ ಏನು ಅಯ್ಯಯ್ಯೋ ಅಯ್ಯಯ್ಯೋ ಏನು ಅಂತ ಹೇಳಿ ನಾನು ನನ್ನ ಕಣ್ಣೆದುರಿಗೆ ದುಷ್ಟನಾದಂತ ಅವನು ನನ್ನಮ್ಮನನ್ನು ಕೊಂದು ಬಿಟ್ಲಲ್ಲ ಅಯ್ಯೋ ಅಮ್ಮ ಯಾರಿಗೆ ಅಮ್ಮ ಅಂತ ಕರೆಯಲಿ ನಾನು ಅಮ್ಮ ಅಂದು ನಾನು ಅಶೋಕವನಕ್ಕೆ ಬಂದಾಗ ಹನುಮ ನನ್ನ ರಾಮನನ್ನು ಕಾಣುವುದಕ್ಕೆ ಏಸು ದಿನ ಬೇಕು ಅಂತ ಕೇಳಿದ್ರಮ್ಮ ನೀವು ಕೇಳಿದ್ರಿ ಹೇಳಿದೆ ನಾನು ವಾರ ಒಂದರೊಳಗಾಗಿ ಶ್ರೀರಾಮನನ್ನು ಕೂಡಿಪೆ ಅಮ್ಮ ಎನ್ನುವ ಹಾಗೆ ನನ್ನಯ್ಯ ಪ್ರಪಂಚದಲ್ಲಿ ಒಂದೇ ನಾಲಿಗೆಯಲ್ಲಿ ಮಾತಾಡ್ತಾರೆ. ನನ್ನ ಅವನ ಭಕ್ತನಾಗಿ ಎರಡು ನಾಲಿಗೆ ಅಯ್ಯೋ ಕೇಳಿದ್ರೆ ಏನು ಹೇಳಿ ಹನುಮ ನನ್ನೊಡತಿ ಸೀತೆ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ಅಯ್ಯೋ ಅಮ್ಮ 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 ಎಲ್ಲಿದ್ದಾನೆ ಅವನು ಎಲ್ಲಿದ್ದಾನೆ
ಅಮ್ಮ 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 ಆಗುದಿಲ್ಲ, ಅಮ್ಮನನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಆಗುದಿಲ್ಲ. ಅಮ್ಮ ಅಮ್ಮ ಅನಿಲಾತ್ಮಜನ ಸಿಂಹನಿನದ ಬೇಕಿಲ್ಲ, ಧನುಜನ ಬಿಲ್ಲ ಠೇಂಕಾರ ಕೇಳುತ್ತಿದೆ ಜಾಂಬವರೇ. ಹನುಮಂತನೇನ್ ಗೈವನೆಂಬುದವು ತಿಳಿದು ಬಾರೆಂದು ರಘುಪತಿಯು ಸುರಲು. ಓ ರಾಮವರೇ, ಇಲ್ಲಿಯವರೆಗೆ ರಣರಂಗದಲ್ಲಿ ಹನುಮಂತನ ಸಿಂಹನಿನಾದವೇ ಕೇಳಿ ಬರುತ್ತಾ ಇತ್ತು. ಆದರೆ ಇದೀಗ ಆ ರಕ್ಕಸರ ಟೇಂಕಾರವೇ ಕೇಳಿ ಬರುತ್ತಾ ಇದೆ. ಒಮ್ಮೆ ಹೋಗಿ ಹನುಮಂತ ಏನು ಮಾಡುತ್ತಾ ಇದ್ದಾನೆ ಎಂಬುದನ್ನು ನೋಡಿ ಬರುವಿರಾ? ಅನುವರದ ಭೂಮಿಯುಳ್ ಬಿದ್ದ ಹೆಣಗಳ ದಾಂಡಿ, ಅನುವರದ ಭೂಮಿಯುಳ್ ಬಿದ್ದ ಹೆಣಗಳ ದಾಂಡಿ, ಘನರಥಾಶ್ವಂಗಳಂ ಹತ್ತಿ ಇಳಿದು ಅನರಥಾಶ್ವಂಗಳಂ ಹತ್ತಿಳಿದು ಬಳಲುತ್ತ ಹನುಮಂತನೋ ದೂರದಿಂ ಕಂಡು ಹತ್ತಿರ ಕೈದಾಗಲೆಂದು, ಹನುಮಂತನೋ ದೂರದಿಂ ಕಂಡು ಹತ್ತಿರ ಕೈದಾಗಲೆಂದನು. ಹನುಮಂತ ಹನುಮಂತ ಓ ಶ್ರೀರಾಮನ ಅಪ್ಪಣೆಯನ್ನು ಪಡೆದು ಹನುಮಂತ ಏನಾಗಿದ್ದಾನೆ? ದಾನವರನ್ನು ಸೋಲಿಸಲೆಂದು ಇಲ್ಲಿಗೆ ಬಂದಿದ್ದಾನೆ ಎಂದು ತಿಳಿಸಿದರು. ಹನುಮಂತ ಎಲ್ಲಿದ್ದಾನೆ? ಹನುಮಂತ, ಹನುಮಂತ ಕಂದ, ಹನುಮಂತ ಏನಾಯಿತಪ್ಪ? ಏನಾಯಿತು? ಅಮ್ಮ 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 ಹನುಮಂತ, ಜಾಂಬವ ದೇವ, ಶ್ರೀರಾಮದೇವರು ನೀನು ಕಾಣಿಸುತ್ತಿಲ್ಲ, ಎಲ್ಲಿ ಹೋದ ಎಂದು ನೋಡಿ ಬರಲು ಕಳುಹಿಸಿದರು. ಏನಾಯಿತು? ಒಂದು ಬದಿಯಲ್ಲಿ ಕುಳಿತು ಈ ಸಂಗ್ರಾಮಕ್ಕೆ ಹಾಗೂ ನಿನಗೂ ಯಾವುದೇ ಸಂಬಂಧವಿಲ್ಲೆಂಬಂತೆ ಒಂದು ಬದಿಯಲ್ಲಿ ಕುಳಿತು ಕಣ್ಣೀರನ್ನು ಸುರಿಸುತ್ತಿರುವೆಯಲ್ಲ, ಏನಾಯಿತು ಕಂದ? ಏನಾಯಿತು? ಜಾಂಬವ ದೇವ, ಜಾಂಬವ ದೇವ ಕೇಳಯ್ಯ, ಜಂಭಾರಿ ಜಿತು ಎನ್ನ ಕೈಯ, ನನ್ನ ಕೈಯಾರೆ ಕೂಳ ಜಂಭಾರಿ ಜಿತು ಎನ್ನ ಕೈಯ, ಸಂಭ್ರಮದಲ್ಲಿ ಗಾದಿ ಇಂಬುಗಳದೆ ಹೋಗಿ, ಸಂಭ್ರಮದಲ್ಲಿ ಗಾದಿ ಇಂಬುಗಳದೆ ಹೋಗಿ ಕುಂಭಿನಿ ಜಯ ತಂದು ಚಡಹಿ ತಪ್ಪಿಸಿಕೊಂಡ. ಜಾಂಬವ ದೇವ ಕೇಳಯ್ಯ, ಕುಳ ಜಂಭಾರಿ ಜಿತು ಎನ್ನ ಕೈಯ, ಜಾಂಬವ ಜಾಂಬವ ದೇವ್ರೆ, ಕಂದ, ಏನು ಅಂತ ಹೇಳಿ? ನೀನು ಏನಂತ ಹೇಳಿದ್ದೆ ತಾನೆ ಗೊತ್ತಾಗುವುದು ನಮಗೆ. ರಾಮದೇವರಲ್ಲಿ ಹೋರಾಡುತ್ತಾ ಇರುವ ಸಂದರ್ಭ ಆ ಅಲ್ಲಿನಿಂದ ತಪ್ಪಿಸಿ ಆ, ನೇರವಾಗಿ ನನ್ನ ಎದುರುಳಿಗೆ ಬಂದು ನಿಂತ ಆ ದುಷ್ಟನಾದಂತ ಇಂದ್ರಜಿತು ಓಹೋ, ಒಳ್ಳೆಯ ಮಾತಿನಲ್ಲಿ ಹೇಳಿದೆ, ಹಾ. ಬೇಡ 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 ಬೇಡುವ ಎನ್ನುವ ಹಾಗೆ ಹಾ. ಸಾರಿಕೊಂಡು ಹೇಳಿದ್ರು ಕೂಡ ಹಾ. ನನ್ನೊಡನೆ ಯುದ್ಧ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲದ ಆತ ಹಾ. ನನ್ನಮ್ಮನನ್ನು ಎಳೆದು ನನ್ನ ಕಣ್ಣೆದುರಿಗೆ ಹಾ. ಅವಳ ತುರುಬಿಗೆ ಕೈ ಹಾಕಿ ಕೈ ಹಾಕಿ. ತಂದು ಹಾ.
ಅಮ್ಮ ಇಲ್ಲ. ಏನೆಂದು ಹೇಳುವುದು? ಶ್ರೀರಾಮ ಹಾಗೂ ಸೀತೆಯನ್ನು ಒಂದಾಗಿಸಬೇಕೆಂದು ನಾವು ಹೌದು. ಪ್ರಯತ್ನ ಪಟ್ಟೆವು. ಹಾ, ಕೇಳು ಅನುಜಾತ್ಮಜನೇ. ಮರುತ ಸೂತ ಸುಜ್ಞಾನಿ ನಿನಗೆ ಮರುಳು ಯಾಕೈ ಸುಮ್ಮನೆ ನಿರತವೋ ಬುದ್ಧಿಯೆಂಬ ಬಗೆಗಳ ನರಿವದೆಂತೋ ಮರುತ ಸೂತ ಸುಜ್ಞಾನಿ ನೋಡುದಿಲ್ಲ ಅಮ್ಮನನ್ನು ನೋಡುದಿಲ್ಲ. ಹನುಮಂತ, ನೀವು ನೋಡಿ. ಯಾಕೆ ದುಃಖಿಸುತ್ತಿರುವೆ? ಅಮ್ಮ ಅಮ್ಮ ಅಲ್ಲದು, ಸರಿಯಾಗಿ ಗಮನಿಸು. ಒಂದು ಹೆಣ ಅಂತ ಹೇಳಿದ್ರೆ ಯಾವ ಅಂಗವೂ ಅಲುಗಾಡಬಾರದು. ಕಣ್ಣು ನೋಡು, ಮಿಟುಕಿಸುತ್ತಾ ಇದೆ. ಕೈಯನ್ನು ನೋಡಿ. ನಿಮಗೆ ಅರಮರುಳು. ಹೌದು. ಅರುಮರುಳು ನಿನಗೆ. ಎಷ್ಟು ದಿನವಾಯ್ತು ನಿನ್ಗೆ ಶುರುವಾಗಿದ್ದು? ಯಾಕೆ? ಮತ್ತೆ ಏನು ಕಾಣಿಸುವುದಿಲ್ಲವೇ? ಅಲ್ಲ, ಹೆಣ ವೇದ ಅಂತ ಪುರಾಣ ಎಲ್ಲವನ್ನು ಅರಿತವ ನೀನು. ಹೌದು. ನಿನ್ನ ಸಾಮರ್ಥ್ಯ ಏನೆಂದು ನಿನಗೆ ಬೇರೆಯವರು ಹೇಳಿದರೆ ತಿಳಿಯಬೇಕು. ಹ, ಅಂತ ಒಂದು ದುಸ್ಥಿತಿಯಲ್ಲಿ ಇದ್ದೆ ನೀನು. ಮತ್ತೇನ್ ಹೇಳ್ತಾ ಇದ್ದೀರಿ? ಕಣ್ಣು ಮಿಸುಕಾಡ್ತದೆ ಅಂತ. ಹೌದು. ಸಾಮಾನ್ಯ ಸ್ತ್ರೀ ಅಲ್ಲ, ಹಾ. ಸೀತಾ ಮಾತೆ. ಹಾಗಾಗಿ ಅವಳ ಕಣ್ಣು ಮುಚ್ಚುವುದಿಲ್ಲ. ಅದು ಬಿಡು. ಹ, ಕೈಗಳನ್ನು ನೋಡು, ಹ. ನರಗಳನ್ನು ಗಮನಿಸು. ನರಗಳನ್ನು ರಕ್ತವು. ಗಮನಿಸಿದ್ದೇನೆ. ಹಾ. ಅಲುಗಾಡುತ್ತಾ ಇದೆ. ನಿನಗೆ ಭ್ರಮೆಯಲ್ಲ, ಭ್ರಾಂತಿಯೂ ಅಲ್ಲ. ಸೀತಾಮಾತೆ ಅಂತ ಹೇಳಿದ್ರೆ ಸತ್ಯವತಿ. ಹಾಗಾಗಿ ಅವಳ ರಕ್ತ ಕೂಡ ಹೆಪ್ಪುಗಟ್ಟಲಿಲ್ಲ. ಅವರು ದಾನವರು ಸೀತಾಮಾತೆಯನ್ನು ಕೊಲ್ಲುವುದೇ? ಬಲಿಗೆ ಸುಲಿದರೆ ಸಾಕು, ಸುಟ್ಟು ಬೂದಿಯಾಗುತ್ತಾರೆ. ಅಂದರೆ ನೀವು ಹೇಳುದವರ ಸನಿಹಕ್ಕೂ ಅವರಿಗೆ ಹೋಗ್ಲಿಕ್ಕೆ ಇದು ಆಗುವುದಿಲ್ಲ ಏನು? ಏನು? ಇದು ಏನು ಸಂಚು? ಇದು ಮಾಯಕವಾಗಿದೆ, ಏನು? ಮಾಯಾಜಾಲವಿದು. ಇಲ್ಲಿ ಮಾಯ ಮಾಡಿದಾರ? ಹಾ, ಹೌದಾ? ಇದಕ್ಕೆ ನನ್ನನ್ನು ನೀವು ನೋಡಿದರೆ ನೀನು ನಂಬುವುದಿಲ್ಲ ಅಲ್ವೇ? ಇಲ್ಲ. ಹಾಗಾಗಿ ಶ್ರೀರಾಮಚಂದ್ರನಲ್ಲಿಯೇ ಕರೆದುಕೊಂಡು ಹೋಗೋಣ. ನಾನು ನೋಡಿದೆ, ನನ್ನ ಅಮ್ಮವೇ. ಸರಿ, ಹಾ. ನನ್ನ ಮೇಲೆ ನಂಬಿಕೆ ಇಲ್ಲವಲ್ಲ ನಿನಗೆ? ನಂಬಿಕೆ ಉಂಟು ಜಾಂಬವರೇ. ಶ್ರೀರಾಮ ದೇವನಲ್ಲಿ ಕರೆದುಕೊಂಡು ಹೋಗುವ. ಅವರು ಯಾರೆಂದು ತಿಳಿ ಹೇಳುತ್ತಾರೆ. ಆದ್ರೆ ಅಮ್ಮನನ್ನು ನಮಗೆ ರಕ್ಷಿಸಲಿಕ್ಕಾಗದಿದ್ರು ಅವಳ ಹೆಣವನ್ನಾದರೂ ನಾವು ಹೊತ್ತುಕೊಂಡು ಹೋಗುವ ಅಂತ ಹೇಳ್ತಾ ಇದ್ದೀರಿ. ಹೌದು. ಆದ್ರೆ ನಾನು ತಲೆಯನ್ನು ಹೊತ್ತುಕೊಳ್ತೇನೆ, ನೀವು ಕಾಲನ್ನು ಹೊತ್ತು. ಸರಿ ಸರಿ, ಒಂದು ಪಾದ ಪೂಜೆಯನ್ನು ಮಾಡುವಂತ ಯೋಗವಾದರೂ ನನಗೆ ಸಿಗಲಿ. ನಾನು ಕಾಲನ್ನು ಹಿಡಿಯುವುದ? ಏನಾಗ್ತದೆ? ನಾನು ಹಿರಿಯವಲ್ವೇ? ಆದೀತು ಆದೀತು, ತಲೆ ಹಿಡಿರಿ. ತಲೆ ಹಿಡುವ ಬುದ್ಧಿ ಉಂಟು, ಹಿಡಿರಿ. ಯಾರಿಗೆ? ನಿನಗೆ. ಹ, ನಿನ್ನನ್ನು ಮತ್ತೊಮ್ಮೆ ನೀನು ನಿಜವಾಗಿ ಮಂಗ, ಹಾ. ದಾನವರು ಮತ್ತೊಮ್ಮೆ ನಿನ್ನನ್ನು ಮಂಗ ಮಾಡಿ. ಹ, ಆಗಲಿ. ಹಾಗೆ ಅಮ್ಮನ ಪಾದವನ್ನಾದ್ರೂ ಸ್ಪರ್ಶಿಸಿ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವ. ಸರಿ. ಶ್ರೀರಾಮ 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 ಜಯ ರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ. ಜನಕಾತ್ಮಜೇ ಜಾಣೆ ಎನ್ನರಸಿಯೇ ಜನಕಾತ್ಮಜೇ ಜಾಣೆ ಎನ್ನರಸಿಯೇ ಮುನಿಸೆನ್ನೊಡನೆ ಯಾತಕೆ ಎಂದೆನೂತ ಮುನಿಸೆನ್ನೊಡನ್ಯಾತಕೆಂದೆನುತ ಘನ ಸ್ನೇಹದಿ ಚುಂಬಿಸುತ್ತ ಧರವ ಮನದಣಿಯೇ ಮುದ್ದಾಡುತ್ತ ಮನದಣಿಯೇ ಮುದ್ದಾಡುತ್ತಲಿಂದ ಜನಕಾತ್ಮಜೇ ಜಾಣೆ ಎನ್ನರಸಿ ಈ
ನನ್ನ ಕೈ ಹಿಡಿದು ಬಂದವಳು ನೀನು. ಗಂಡ ಹೆಂಡತಿ ಅಂತ ಹೇಳಿದ್ದೆ ಸೀತಾ ರಾಮರ ಹಾಗೆ ಇರಬೇಕು ಎನ್ನುವಂಥದ್ದು ಎಲ್ಲರೂ ಆಡಿಕೊಳ್ಳುತ್ತಾ ಇದ್ದರು. ನಾನು ವನವಾಸಕ್ಕಾಗಿ ಕಾಡಿಗೆ ಹೊರಟು ನಿಂತಹ ಸಂದರ್ಭದಲ್ಲಿ ನೀನು ನನ್ನೊಂದಿಗೆ ಬರುವುದು ಬೇಡ ಬೇಡ ಅಂತ ಹೇಳಿದರು. ಹಠದಲ್ಲಿ ನನ್ನೊಂದಿಗೆ ಬಂದವಳು ನೀನು. ಆ ರಾವಣ ಸುತ್ತೊಯ್ಯುವಾಗ ಸೀತಾ, ಮಾತಾಡು ಸೀತಾ, ಇದೋ ನಿನ್ನ ರಾಮ ಬಂದಿದ್ದಾನೆ. ಹೇಳು ಸೀತಾ, ಎದ್ದೇಳು, ಮಾತಾಡು ಸೀತಾ, ಮಾತಾಡು. ದೇವನಿ ತೆರದಿ ಮರುಗಲು ವಿಭೀಷಣನಿಂದ ದೇವಿ ಜಾನಕಿ ಅಲ್ಲ ನಮ್ಮವರ ಕಪಟವಿದು ದೇವಾದಿ ದೇವ ನರನಾಟಕವ ನಟಿಸಿ ದುಃಖಿಸಲ್ಯಾತಕ್ಕೆ ಕಪಟ ಸತಿಗೆ ದೇವ ದೇವ. ಶ್ರೀರಾಮಚಂದ್ರ, ವಿಭೀಷಣ, ನೀನೇಕೆ ದುಃಖಿಸುತ್ತಿರುವೆ? ಇದು ಸೀತಾ ಮಾತೆಯಲ್ಲ, ಇದು ನಮ್ಮವರ ಕಪಟ. ಸೀತಾ ಮಾತೆಯನ್ನೇ ಹೋಲುವಂತಹ ಕಪಟದ ಆಕೃತಿಯನ್ನು ನಿರ್ಮಿಸಿ ಆಕೆಯ ತಲೆಯನ್ನು ಕಡಿದಿದ್ದಾರೆ. ಜಗನ್ಮಾತೆಯಾದ ಸೀತಾ ಮಾತೆಯನ್ನು ತಲೆ ಕಡಿಯುವುದು ಬಿಡು, ಆಕೆಯನ್ನು ಸ್ಪರ್ಶಿಸುವ ಸಾಮರ್ಥ್ಯ ನಿನಗಲ್ಲದೆ ಬೇರಾರಿಗೂ ಇಲ್ಲ. ನೀನು ಮರುಗದಿರು. ಆಕೆ ನಾನು ಅಶೋಕವನದಲ್ಲಿ ನಂಬುವುದಾದರೂ ಹೇಗೆ ವಿಭೀಷಣ? ನಿನ್ನಪ್ಪಣೆ. ಸಾಲವಾಯಿತನ್ನು ದುರಪಾಲಚಿತ ಬಂದು ಮೂಲ ಭೂಮಿ ಭೂಮಿಗಿಳಿದು ಕಾಲದಂತರಿ ಪುರುಷ ಬೇಡ ಮತರಿಂದ ಶಾಲೆಗಿಳಿದು ದೀಕ್ಷೆಗಿಂದ ಏನು ಯಾವ ರೀತಿ ಹೋರಾಡಿದರೂ ಕೂಡ ನಮ್ಮ ಪಾಲಿಗೆ ಸೋಲಾಯಿತಲ್ಲ. ಇನ್ನು ತಡ ಮಾಡುವುದು ಸರಿಯಲ್ಲ. ಮರಣಾಂತರ ಯಾಗವನ್ನು ಕೈಗೊಳ್ಳಬೇಕು. ಎಲ್ಲಿದ್ದಾರೆ ಶುಕ್ರಾಚಾರ್ಯರು? ಹಿಂದಗಳಿಗೆ ಬನ್ನಿ. ಆಶೀರ್ವದಿಸಿದ್ದೇನೆ. ಹಾಗೇ ಆಗಲೇ. ಓ, ಈಗ ನಾವು ಗೆಲ್ಲುವ ಬಗೆಯಲ್ಲಿ ಯೋಚನೆಯನ್ನು ಮಾಡಬೇಕು. ಇಂದ್ರಾರಿ, ಹಾ. ಇದುವರೆಗೆ ನಡೆದಂತ ಹೋರಾಟದಲ್ಲಿ ನಾವು ಸೋಲನ್ನೇ ಸೋಲನ್ನು ಅನುಭವಿಸಿದ್ದೇವೆ ಅಂತ ಹಾ. ಹೇಳಿದ ಅಲ್ಲಿಗೆ ಹಾ. ನಮ್ಮ ಮೂಲ ಬಲ ಏನು ನಾಶ ಆಗಿದೆ ಅಂತ ನಾಶ ಅರ್ಥ ಅಲ್ಲ. ಆಗಲಿಲ್ಲ. ಆದ್ದರಿಂದ ನಮಗೆ ಇನ್ನೂ ಕೂಡ ಬಲ ಇದೆ ಎನ್ನುವುದೇ ನಾವು ತೋರಿಸಬೇಕು. ಹೌದು. ಹಾಗಾದ್ರೆ ಹಾ. ಶತ್ರುಗಳನ್ನು ಜಯಿಸುವಲ್ಲಿ ಎರಡು ವಿಧಾನ ಉಂಟು. ಹೇಗೆ? ಒಂದು ಕಾಡಾಕಾಡಿಯಾಗಿ ಹೋರಾಡುವುದು, ಆ ಬಳಿಕವಾದ ಇನ್ನೊಂದು ಉಂಟು. ಯಾವ ರೀತಿ? ನಾವು ಅಕ್ರಮವಾಗಿ, ಹಾ. ನಮಗೆ ಸಕ್ರಮ ಅದು, ಹಾ. ಅವರಿಗೆ ಹಾಗೆ ಕಂಡರೂ ಕೂಡ ಹಾ. ವಾಮಾಚಾರ ಮಾಡುವುದು, ಓ, ಮಾಯಾಜಾಲದ ಮುಖಾಂತರ ಆಭಿಚಾರಿಕ ಕ್ರಿಯೆಯನ್ನು ಮಾಡುವುದರ ಮೂಲಕ ಹಾ. ಅವರನ್ನು ನಾಶ ಮಾಡುವುದು. ನಾಶ ಮಾಡಲೇಬೇಕು. ಹಾಗಾದ್ರೆ ಮಾರ್ಗ ಯಾವುದಾದರೂ ನಮಗೇನು, ಮಾರ್ಗ- ಗೆಲ್ಲುವುದೊಂದೇ ನಮ್ಮ ಉದ್ದೇಶ. ಶಾಸ್ತ್ರದಲ್ಲಿ ಮರಣಾಧ್ವರ ಎನ್ನುವುದೊಂದು ವಿಧಾನ ಉಂಟು. ಹಾ. ಅದನ್ನು ಪೂರೈಸುವುದಂತಾದ್ರೆ ಹಾ. ಅವರಿಗೆ ನಾಶ ಖಂಡಿತ, ನಾಶ ಆಗಲೇಬೇಕು. ಖಂಡಿತ. ಹಾ. ಆದ್ದರಿಂದ ಹಾ. ಇದಕ್ಕೆ ಸಾಹಿತ್ಯ ತುಂಬಾ ಇದೆ. ಹಾ. ನೀನು ಸನ್ನಾಹ ಮಾಡುವಂತಹ ವಿಧಾನದಲ್ಲಿ ನೀನು ತೊಡಗಿಕೊಂಡೆ ಅಂತ ಆದ್ರೆ ಹಾ. ಪೂರೈಸುವ ಜವಾಬ್ದಾರಿ ನನ್ನದು. ಹಾಗೆ ಆಗಲಿ, ನೀನು ಹೇಳಿದ ಹಾಗೆ ಮುಂದುವರಿಸೋಣ. ಆಗಲಿ, ಆಗಲಿ. ಬನ್ನಿ. ಯಾಗ ಮಂಟಪವನ್ನು ಸೇರಿದ್ದೇವೆ ನಾವು. ಹಾ. ಹಾಗಂತ ಅರ್ಥದಲ್ಲಿ ವಿಘ್ನ ಬರಬಾರದು ಇದಕ್ಕೆ. ಬರಬಾರ್ದು. ಅದಕ್ಕಾಗಿ ಸುತ್ತಲೂ ಬೇತಾಳದ ಕೋಟೆ, ಹಾ, ಶಾಕಿನಿ ಡಾಕಿನಿ ಹಾ. ಎಲ್ಲರನ್ನು ನೇಮಿಸಿ ಆಗಿದ್ದೇವೆ. 7 ಸುತ್ತಿನ ಕೋಟೆ, ಹಾ, ಭದ್ರವಾಗಿದೆ. ಬ್ರಹ್ಮ ರಕ್ಕಸಾದಿಗಳು ಎಲ್ಲರೂ ಕೂಡ ನೇಮಿಸಬೇಕು. ಹಾ. ಹಾಗೆ ನಮ್ಮ ಪಡೆಗಳು ಕೂಡ ಅಲ್ಲಿ ಇರಲಿ. ಹಾ. ಹಾಗೆ ನಾವು ದೀಕ್ಷಾಬದ್ಧನಾಗಿ ಕುಳಿತುಕೊಳ್ಳುವ. ಮೊದಲು ಯಾಗವನ್ನು ಪ್ರಾರಂಭಿಸುವ ಮೊದಲು ನಿರ್ವಿಘ್ನವಾಗಿ ನೆರವೇರಬೇಕು ಎಂಬ ಕಾರಣದಿಂದಾಗಿ ವಿನಾಯಕನನ್ನು ಭಜಿಸಬೇಕು.
ಹುಡುಕ್ಬೇಕು. ವಿನಾಯಕನನ್ನು ಮನಸ್ಸಿನಲ್ಲೇ ಭಜಿಸಿದ್ದು ಸರಿ, ಅನುಗ್ರಹ ಆಗಿದೆ. ಹಾಗಾದ್ರೆ ಅಗ್ನಿ ಪ್ರಜ್ವಲಿಸಬೇಕು. ಅಗ್ನಿ ಪ್ರತಿಷ್ಠೆ. ಅಗ್ನಿಂ ಪ್ರಜ್ವಲಿತಂ ಒಂದೇ ಜಾತವೇದ ಹುತಾಸನ ಸುವರ್ಣ ವರ್ಣ ಸಮಿದಂ ವಿಶ್ವದೋ ಮುಖ ಸಪ್ತಜ್ಯುವಪೋ ಸ್ವಾಹ. ಅಗ್ನಿ ಪ್ರತಿಷ್ಠೆ ಆಯ್ತು. ಲೋಕ ಕಲ್ಯಾಣಾರ್ಥಂ ಮಾರಣಾದ್ವಾರಂಚ ಕರಿಷ್ಯೆ ಮಮ ಅಂತ ಹೇಳಬೇಕು. ಆಮೇಲೆ ಇನ್ನು ಯಾಗವನ್ನು ಪ್ರಾರಂಭಿಸುವ. ಓಂ ಮೇಘಾನಾದ ಘಟಪಟ ಘಾಟ ಪಟಪಟ ವರ್ತದೆ ವಿದ್ಯುತ್ ಕೋಟಿ ಕಿಕಿಬಿಕಿ ಕೀಕಿ ಬಿಗಿ ಬಿಗಿ ದೃಶ್ಯತೆ ಜಂಬೂಕಸ್ಯ ಕಕಬಕೋ ಕಾಕೋ ಬಕಬಕ ವರ್ತದೆ ಇತ್ಯೇವಂ ರಾಜ ಮಿಥುನಾನಾಂ ಲೋಕತ್ರಯಭಾಜನಂ ಧನಂ ಧಾನ್ಯಂ ಪಶುಭೌಪುತ್ರ ಲಾಭಂ ಶತ ಸಂವತ್ಸರಸ್ಯ ದೀರ್ಘಮಾಯು. ಕೋಣಗಳನ್ನು ಕಡಿರಿ ಪ್ರಾರಂಭದಲ್ಲಿ. ಓಂ ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನು ಓಂ ಅಗ್ನಯ ಸ್ವಾಹ ಅಗ್ನಯ ಅಮರಳಾಧ್ವರ ದಕ್ತಿ ಧೂಮಜ್ವಾಲೆ ಮೂರು ಲೋಕವೊಂದು ಆ ಮಹಾಕಪಿ ಸೇನೆ ಹೊರಳುತ್ತಿರಲು ಕಂಡು ರಾಮ ಕೇಳಿದ ವಿಭೀಷಣಗೆ ಧಗಿಸುವ ಕಳ್ಳುರಿಯ ಹೊಗೆಯಿದೇನೋ ಮಿಗುವರಿವುದು ಕಪಿ ಬಲವು. ಶರಣಶ್ರೇಷ್ಠ ವಿಭೀಷಣ, ಪ್ರಭು ನೋಡಿದೆಯ ಎಲ್ಲ ಕಡೆಗಳಿಂದಲೂ ಹೊಗೆಯೇ ಬರುತ್ತಾ ಇದೆ. ಅದನ್ನು ಆಘ್ರಾಣಿಸಿದಂತ ನಮ್ಮ ಕಪಿವೀರರು ತಲೆ ತಿರುಗಿ ಬೀಳುತ್ತಾ ಇದ್ದಾರೆ. ಏನಿದು? ನನಗೆ ಏನು ಅರ್ಥವಾಗುತ್ತಾ ಇಲ್ಲ. ಏನು ಎಂಬುದಾಗಿ ತಿಳಿಸುವೆಯಾ? ದೇವಾ, ನಿನ್ನ ಸೇನೆಯೊಳುಂಟೆ ನಿತ್ಯ ಕಾಮಿನಿ ಸಂಗ ಅನ್ನ ವರ್ಜಿತವಾದ ವ್ರತವ ಹನ್ನೆರಡಪ್ಪ ಸಾಧಿಸಿದವನುಳ್ಳಡೆ ನಿರ್ನಾಮವಹನು ಶಕ್ರಾರೇ ನಿನ್ನ ಸೇನೆಯೊಳುಂಟೆ. ದೇವಾ, ನಮ್ಮನ್ನು ಸೋಲಿಸಲೇಬೇಕೆಂದು ಶಕ್ರಾರಿಯು ನಿರ್ಧರಿಸಿದ್ದಾನೆ. ಹಾಗಾಗಿ ಮೂಲ ಕುಂಬಿನಿಯನ್ನು ಸೇರಿ ಮಾರಣಾದ್ವರವನ್ನು ನಡೆಸುತ್ತಾ ಇದ್ದಾನೆ. ಈ ಯಜ್ಞ ಪೂರ್ಣವಾದರೆ ಅವನಿಗೆ ವಿಶೇಷವಾದ ಆಯುಧ ರಥಗಳು ದೊರಕುತ್ತವೆ. ಹಾಗಾಗಿ ಆದ ಮೇಲೆ ಅವನನ್ನು ಯಾರಿಂದಲೂ ಕೊಲ್ಲಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಮೊದಲು ಯಜ್ಞವನ್ನು ಕೆಡಿಸಬೇಕು. ಆತನನ್ನು ಕೊಲ್ಲುವ ಬಗೆ ಹೇಗೆ ವಿಭೀಷಣ? ಅವನನ್ನು ಕೊಲ್ಲಲು ವಿಶೇಷ ಸಾಧನೆಯನ್ನು ಮಾಡಿದವರಿಂದ ಮಾತ್ರ 12 ವರ್ಷಗಳ ಕಾಲ ನಿದ್ರೆ, ಆಹಾರ, ಕಾಮಿನಿ ಸಂಘ, ಮೈಥುನಾದಿಗಳನ್ನು ತ್ಯಜಿಸಿ ಬ್ರಹ್ಮಚರ್ಯದಿಂದ ಇದ್ದವರಿಗೆ ಮಾತ್ರ ಅವನನ್ನು ಕೊಲ್ಲಲು ಸಾಧ್ಯ. ಅಂತವರು ನಮ್ಮಲ್ಲಿ ಯಾರಿದ್ದಾರೆ? ನಮ್ಮಲ್ಲಿ ಯಾರಿದ್ದಾರೆ? ನನ್ನ ಅರಿವಿಗೆ ಯಾರು ಬರುತ್ತಿಲ್ಲ. ಕೀರ್ತಿಯ ಪಡೆಯ ತಕ್ಕವರಿಲ್ಲದ ಲಕ್ಷ್ಮಣನ ಕುಟುಂಬ ಶೌರ್ಯ ಘಡಿಯಲ್ ಯಾಕೆ ಬರಿಕಟ್ಟು ಕೇಳ್ಕೊಳ್ತಾಗಿರಿ? ಯಾಕೆ 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 ಶುಭವಾಗಲಿ ಅಣ್ಣ. ವಿಭೀಷಣನಾಡಿದಂತಹ ಮಾತುಗಳನ್ನು ಕೇಳಿಸಿಕೊಂಡೆ. ಆ ಕೂಳನನ್ನು ವಧಿಸುವುದಕ್ಕೆ ಈ ಪರಿ ಚಿಂತೆಯ ಅಗತ್ಯವಿದೆಯೇ? ಬೇಡ ಅಣ್ಣ, ಬೇಡ. ಆತನನ್ನು ನಾನು ವಧಿಸಿಕೊಡುತ್ತೇನೆ. ಅಪ್ಪಣೆ ಕೊಡು. ಅಪ್ಪಣೆ ಕೊಟ್ಟರೆ ಏನು ಮಾಡುವೆ?
ವಧಿಸುವುದಕ್ಕೆ ನನಗಪ್ಪಣೆ ಕೊಡು. ಆ ದಶಕಂಠನಣ್ಣುಗಳನ್ನು ನಾನು ವಧಿಸಿಕೊಡುತ್ತೇನೆ ಅಣ್ಣ. ಹಾಗೆ ಆಗಲಿ. ವಿಭೀಷಣ ಆಡಿದಂತ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿದ್ದೀಯಲ್ಲ, ಹೋಗಿ ಬಾ, ಶುಭವಾಗಲಿ. ವಿಭೀಷಣ, ಆಗ ಯಾಗವನ್ನು ಮಾಡುತ್ತಿರುವಂತಹ ಸ್ಥಳವಾದರೂ ಯಾವುದು? ಮೂಲ ಕುಂಬಿನಿ. ಸರಿ, ತಡ ಮಾಡುವುದಲ್ಲ, ಅತ್ತ ಕಡೆಗೆ ತೆರಳೋಣ. ಹನುಮಂತ, ಅಲ್ಲಿ ನಡೆಯುತ್ತಿರುವಂತಹ ಯಾಗವನ್ನು ಈ ಕೂಡಲೇ ಕೆಡಹಿವ. ಆತನನ್ನು ಎಬ್ಬಿಸು ವಿಭೀಷಣ. ಎಲ್ಲವೋ ಎದ್ದೇಳು, ಏಳು, ಏಳು, ಏಳು. ಅವನು ಎದ್ದೇಳುತ್ತಾ ಇಲ್ಲ ದೇವ. ಹೇಳುವುದಿಲ್ಲವೇ? ಅವರನ್ನು ಹೇಗೆ ಎಬ್ಬಿಸಬೇಕೆಂಬುದನ್ನು ನಾನು ತಿಳಿದಿದ್ದೇನೆ. ನಿನ್ನನ್ನು ಹೇಗೆ ಎಬ್ಬಿಸಬೇಕೆಂಬುದನ್ನು ನಾನು ತಿಳಿದೇನೆ. ನಿನ್ನ ಕಪಾಲಕ್ಕೆ ನನ್ನ ಎಡಗಾಲಿನಿಂದ ಎಬ್ಬಿಸುತ್ತೇನೆ. ನನ್ನ ಎದೆಯನ್ನು ಒದ್ದೆಯ ನಾನು ಇಲ್ಲಿರುವುದಾಗಿ ತೋರಿಸಿದವರು ಯಾರು? ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ಬೇರೆ ಪಕ್ಷಕ್ಕೆ ಸೇರಿಕೊಟ್ಟಿದ್ದೀಯ. ನಾನು ಇಲ್ಲಿದ್ದೀಯ ಎಂಬುದನ್ನು ತೋರಿಸಿಕೊಟ್ಟಿದ್ದೀಯ. ಮೊದಲು ನಿನಗೆ ಗತಿಯನ್ನು ಕಾಣಿಸಬೇಕು. ಕುಲದ್ರೋಹಿ ಬಾಗುತ್ತೆ.
ನಿನ್ನ ತಂದೆ ನಮ್ಮ ಸೀತಾಮಾತೆಯನ್ನು ಕದ್ದು ತಂದು ನಾರಿ ಚೋರ ನಡುಗ ಎನಿಸಿಕೊಂಡಿದ್ದಾನೆ. ಆತನ ದಾರಿಯಲ್ಲೇ ಹಿಡಿದು ನೀನು ಇಲ್ಲಿ ಬಂದು ಕದ್ದು ಮುಚ್ಚಿ ಯಾಗವನ್ನು ಮಾಡುತ್ತಾ ಇರುವೆಯಾ? ನಿನ್ನ ಅಪ್ಪನ ದಾರಿಯಲ್ಲಿ ಹಿಡಿದೆಯಲ್ಲ ನೀನು. ಎದುರಾಗಿ ಬಂದು ನಿಂತಿದ್ದೀಯ. ಆ ನಿನ್ನ ಅಣ್ಣ ಶ್ರೀರಾಮಚಂದ್ರ ನನ್ನ ಕಾಲಿಗೆ ಬಿದ್ದು ಪರಿಪರಿಯಾಗಿ ಕೇಳಿಕೊಂಡಿದ್ದ. ಆದರೂ ನಾನು ಆ ಸೀತೆಯನ್ನು ಬಿಡಲಿಲ್ಲ. ಇನ್ನು ನೀನು ಯಾವ ಲೆಕ್ಕ? ನಿನ್ನನ್ನು ಸುಮ್ಮನೆ ಬಿಡುತ್ತಾನೆ? ಬಾ ಮುಂದೆ. ಹನುಮಂತ ಶ್ರೀರಾಮ ಬಗೆ ಬಗೆಯಾಗಿ ಬೇಯಿಕೊಂಡರು. ನಾನು ಬಿಟ್ಟವನಲ್ಲ. ಇನ್ನು ನೀನು ಬಂದರು ಬಿಡುತ್ತೇನೆ. ನೋಡುತ್ತೀಯ ನನ್ನ ಬಿಟ್ಟು ಸಮಾಧಾನದ ಮಾತುಗಳನ್ನಾಡಿದರಾಗುವುದಿಲ್ಲ. ನಮ್ಮ ಸೀತಾಮಾತೆಯನ್ನು ಬಿಟ್ಟುಕೊಟ್ಟರೆ ಸರಿ. ಲವಾದಿರ ನಿನ್ನ ತಲೆಗೋದಿತ್ತು. ಕೋಡಗಳಿವು ಕೋತಿಗಳ ಬಲವಲ್ಲ ಸಿದ್ಧ, ಕೋತಿಗಳ ಬಲವಲ್ಲ ಸಿದ್ಧ. ಕೈದವದ ಯತಿಯಾಗಿ ಕಾತಗಳ ಬಿಲಿ ತಂದ ಸೀತೆ ಮಾನವಿಯಲ್ಲ ಬದ್ಧ. ಕೈದವದ ಯತಿಯಾಗಿ ತಾತಗಳ ಬಿಲಿ ತಂದ ಸೀತೆ ಮಾಯವಿಯಲ್ಲ ಬದ್ಧ.
ಜೊತೆಯಲ್ಲಿ ಯುದ್ಧ ಮಾಡುತ್ತಾ ಇದ್ದರೂ ಕೂಡ ಈತನ ಜೊತೆಯಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲವಲ್ಲ. ಯಾಕೆ? ಹಾಗಾದರೆ ಈತ ಬಂದವನು ಸಾಮಾನ್ಯನಲ್ಲ, ಮಾನವ ಅಲ್ಲ. ಹಾಗಾದರೆ ಅಶೋಕವನದಲ್ಲಿರುವಂತಹ ಸೀತೆಯು ಕೂಡ ಸಾಮಾನ್ಯದವಳಲ್ಲ. ಆದರೂ ಕೂಡ ತಿಳಿಯದೆ ನಾನು ಇವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದವನಿದ್ದೇನೆ. ಎಂದಾದರೂ ನಾವು ಯುದ್ಧದಿಂದ ಹಿಂದೆ ಸರಿಯುವುದಕ್ಕೆ ಸಾಧ್ಯವೇ? ಸಾಧ್ಯವೇ ಇಲ್ಲ. ಏನಿದ್ದರೂ ಇನ್ನು ನಾನು ಹಿಂದಿರುಗಿ ಲಂಕೆಗೆ ಹೋಗುವ ಹಾಗಿಲ್ಲ. ತಂದೆಗೆ ಕೊಟ್ಟಂತಹ ವಚನ ಏನಿದ್ದರೂ ಅಗ್ನಿ ಪ್ರವೇಶಕ್ಕೆ ಪ್ರವೇಶ ಮಾಡುತ್ತೇನೆ ಹೊರತು ಹಿಂದಿರುಗಿ ಸೋತರೆ ನಾನು ಲಂಕೆಗೆ ಬರುವುದಿಲ್ಲ. ಆದರೂ ಕೂಡ ನಾನು ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ? ಈತನ ಜೊತೆಯಲ್ಲೇ ಯುದ್ಧವನ್ನು ಮಾಡಿ 12 ವರ್ಷ ನನಗೆ ಆಶ್ಚರ್ಯವನ್ನು ಕಾಡುತ್ತಾ ಇದ್ದೇನೆ. ನಾನು ಸೋಲಬೇಕಾದರೆ ನನ್ನ ಜೊತೆಯಲ್ಲಿ ಯುದ್ಧ ಮಾಡುವರು 12 ವರುಷಗಳ ಕಾಲ ವನವಾಸ, ಅನ್ನ ಆಹಾರವಿಲ್ಲದೆ ಯಾವುದೇ ಸ್ತ್ರೀಯ ಸಂಘವನ್ನು ಮಾಡದಿರುವವರಿಂದ ಕೈಯಿಂದ ಮಾತ್ರ ನನಗೆ ಮರಣ. ಹಾಗಾದರೆ ಈತ ಯಾರು? ಯಾರು ನೀನು? ಸಾಧಿಸಿದ್ದೇನೋ ಇಲ್ಲವೋ ಎಂಬುದನ್ನು ರಣಕ್ಷೇತ್ರ ಅಣ್ಣ, ಇಂದ್ರಾರಿಯನ್ನು ಕೊಂದು ಕೊಟ್ಟಾಯ್ತಣ್ಣ. ತಮ್ಮ, ನಿನ್ನ ದೇಹಕ್ಕೆ ತಾಗಿದಂತಹ ಬಾಣಗಳನ್ನು ಕಿತ್ತು ತೆಗೆದಿದ್ದೇನೆ. ನಿನಗೆ ನೋವು ಆಗದ ಹಾಗೆ ನಿನ್ನ ನೋವು ಬೇಗನೆ ಶಮನಗೊಳ್ಳಲಿ ಎಂಬ ಹಾಗೆ ಕೌಳೌಷಧವನ್ನು ಹಚ್ಚಿದ್ದೇನೆ. ತಮ್ಮ, ಇದೆಲ್ಲ ಹೇಗೆ ಸಾಧ್ಯವಾಯಿತು ತಮ್ಮ? ಅಣ್ಣ, ತಮ್ಮ, ಆತನನ್ನು ಕೊಲ್ಲುವುದಕ್ಕೆ 12 ವರ್ಷಗಳ ಕಾಲ ನಿದ್ರೆ, ನೀರು, ಆಹಾರ, ಮೈಥುನಾದಿಗಳನ್ನು ಬಿಟ್ಟಿರಬೇಕೆಂಬಂತಹ ನಿಬಂಧನೆ ಇತ್ತಲ್ಲವೇ ಅಣ್ಣ? ಇದೆಲ್ಲವನ್ನು ಸಾಧಿಸಿಕೊಂಡವ ನಾನಿದ್ದೇನು ಅಣ್ಣ. ನಾವು ವನವಾಸವನ್ನು ಪ್ರಾರಂಭಿಸಿದ ಸಂದರ್ಭ ನಿನಗೆ ನಾನು ಹೂವು ಹಣ್ಣು ನೀರುಗಳನ್ನು ತಂದುಕೊಟ್ಟಾಗ ಎಂದಾದರೂ ನಾನು ಸೇವಿಸಿದ್ದನ್ನು ಕಂಡಿದ್ದೇಯ ಅಣ್ಣ? ಇಲ್ಲ. ನಿಮಗೆ ಆಶ್ರಯಿಸಲೆಂದು ಮನೆಯೊಂದನ್ನು ಕಟ್ಟಿಕೊಟ್ಟಾಗ ನಾನು ಎದುರಿಸುವುದನ್ನು ಕಂಡೆಯ? ಇಲ್ಲ. ಹಾಗೆಯೇ
ನನ್ನೊಂದಿಗೆ ನನ್ನ ಮಡದಿ ಬಂದಿದ್ದಾಳೆ? ಖಂಡಿತವಾಗಿಯೂ ಇಲ್ಲ ಅಲ್ಲವೇ ಅಣ್ಣ? ಇದೆಲ್ಲದರ ಕುರಿತಾಗಿ ನಾನು 12 ವರ್ಷಗಳ ಕಾಲ ನೀರು, ಆಹಾರ, ನಿದ್ರೆ, ಮೈಥುನಾದಿಗಳನ್ನು ತ್ಯಜಿಸಿ ಕುಳಿತವನಣ್ಣ. ಹಾಗಾಗಿ ಆ ಇಂದ್ರಾರಿಯನ್ನು ನನಗೆ ಕೊಲ್ಲುವುದಕ್ಕೆ ಸಾಧ್ಯವಾಯಿತು. ತಮ್ಮ, ಎಂತಹ ಹೃದಯಹೀನ ಪಾಷಾಣಿಯಾಗಿ ಹೋದೆ ನಾನು. ಹೌದು, ವನದ ಫಲಗಳ ಕೊಯ್ದ ಲಕ್ಷ್ಮಣ. ನೀನು ಹಣ್ಣು ಹಂಪಲುಗಳನ್ನು ತಂದುಕೊಟ್ಟಾಗ ನೀನು ತಿಂದೆಯೋ ಎಂದು ನಾನು ಕೇಳಲಿಲ್ಲ. ನೀನು ನಿದ್ದೆ ಮಾಡಿದೆಯೋ ಎಂದು ವಿಚಾರಿಸಲೂ ಇಲ್ಲ. ತಮ್ಮ, ಎಂತಹ ಅಣ್ಣನಾಗಿ ಹೋದೆ ನಾನು. ತಮ್ಮ, ಇನ್ನೊಂದು ಜನುಮ ಅಂತ ಇದ್ದರೆ ನಿನ್ನ ತಮ್ಮನಾಗಿ ಹುಟ್ಟಿ ಬಂದು ನಿನ್ನ ಸೇವೆಯನ್ನು ಮಾಡುತ್ತೇನೆ ಎಂದು. ಇಂದ್ರಜಿತುವಿನ ವಧೆಯೇನೋ ಆಯಿತು. ಮುಂದಿನ ದಿನಗಳಲ್ಲಿ ರಾವಣನ ವಧೆಯು ಆಗುತ್ತದೆ ಎನ್ನುವಂಥ ನಿರೀಕ್ಷೆಯಲ್ಲಿದ್ದೇನೆ. ಧರ್ಮ ಮತ್ತು ಅಧರ್ಮಗಳ ನಡುವೆ ಯುದ್ಧದಲ್ಲಿ ಧರ್ಮವೇ ಗೆಲ್ಲುತ್ತದೆ ಎನ್ನುವುದಕ್ಕೆ ಈ ಇಂದ್ರಜಿತುವಿನ ಕಥೆಯೇ ಸಾಕ್ಷಿ ಎಂಬಲ್ಲಿಗೆ ಈ ಪುಣ್ಯ ಕಥಾನಕವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಮಾಡಿದರೋ, ಯಾರು ನೋಡಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಂಥ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರು, ಹಾಗೆ ಇಲ್ಲಿ ಪ್ರತಿಷ್ಠಾಪನೆಗೊಂಡ ಮಹಾಗಣಪತಿ ದೇವರು ಸಕಲ ಐಶ್ವರ್ಯವನ್ನಿತ್ತು ಕರುಣಿಸಲಿ ಅಂತ ಕೇಳಿಕೊಳ್ಳುತ್ತಾ ಭಾಗವತರಲ್ಲಿ ಮಂಗಳವನ್ನು ಹಾಡುವರೆ ಎಂದು ಕೇಳಿಕೊಳ್ಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಸರಸಿಜ ನೇತ್ರೆಯರು ತೋಷದಿ ನಡೆದರುನವರು ಭೂಸುರರುಳು ಮಂತ್ರಾಕ್ಷತೆಯಿಂದ ಸದೆಯ ತಳೆದು ಕಿಟ್ಟಿಸೆ ಮುದದಿಂದ ಮಾಸದ ಕೀರ್ತಿಯ ಪಡೆಯಿರನುತ ಸರ್ವೇಶನಿಗೆ ಆರತಿಯ ಬೆಳಗಿದೆ ಶೋಭಾನೆ. ಮಂಗಲ ಜಯ ಜಯ ರಾಮಚಂದ್ರನಿಗೆ, ಮಂಗಲ ಜಯ ಜಯ ದುರ್ಗಾದೇವಿಗೆ, ಮಂಗಲ ಜಯ ಜಯ ಮಹಾಶಿವನಿಗೆ, ಮಂಗಲ ಜಯ ಜಯ ಗಣಪತಿಗೆ, ಮಂಗಲಂ ಜಯ ಮಂಗಲಂ ನಿತ್ಯ ಮಂಗಳಂ. ಇದುವರೆಗೆ ಈ ವೇದಿಕೆ ಮೇಲೆ ಈ ಯಕ್ಷಗಾನವನ್ನು ಪ್ರದರ್ಶನ ಮಾಡಿದಂಥ ಯಕ್ಷ ಕಲಾ ಸಂಘ ಯಕ್ಷ ಕಲಾ ಸಂಘ ಗೋಕುಲನಗರ ಕೊಯ್ಲಾ ಇವರಿಗೆ ದೇವತಾ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ಈ ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ಈ ದಿನದ ತುಳಭಾರ ಮಾಡಿಸಿದವರಿದ್ದರೆ ದಯವಿಟ್ಟು ತುಳಭಾರದ ಕಡೆಗೆ ಬರಬೇಕು. ಅದೇ ರೀತಿ ಘನಹೋಮ ಮಾಡಿಸಿದವರು ಇದ್ದರೆ ಸಂಕಲ್ಪಕ್ಕೆ ಬರಬೇಕು. ಶ್ರೀ ದೇವತಾ ಸಮಿತಿ ರಿಜಿಸ್ಟ್ರಾರ್ ಪುತ್ತೂರು ಕಿಲ್ಲೆ ಮೈದಾನ ಇದರ 68ನೇ ವರ್ಷದ ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವ ಸಂಭ್ರಮದಲ್ಲಿ ಯಕ್ಷನಂದನ ಕಲಾ ಸಂಘ ಗೋಕುಲನಗರ ಕೊಯ್ಲಾ ಇಲ್ಲಿಯ ಹಾಗೂ ನನ್ನ ಮಿತ್ರ ಕಲಾವಿದರ ಜೊತೆಯಲ್ಲಿ ಕೂಡಿಕೊಂಡು ಇಂದ್ರಜಿತ್ತು ಕಾಳಗ ಎನ್ನುವಂತಹ ಪ್ರಸಂಗವನ್ನು ನಾವು ನಿಮ್ಮ ಮುಂದೆ ಆಡಿ ತೋರಿಸಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಹೇಮಸ್ವಾತಿ ಕುರಿಯಾಜಿಯವರು ಅದ್ಭುತ ಕಂಠದಿಂದ ಹಾಡುಗಳನ್ನು ಹಾಡಿರುತ್ತಾರೆ. ಚೆಂಡೆಯಲ್ಲಿ ನಮ್ಮ ಮಾರ್ಗದರ್ಶಕರಾದಂತಹ ಬಾಲಸುಬ್ರಹ್ಮಣ್ಯ ಗುತ್ತಿಗಾರು ಸರ್ ಸಹಕರಿಸಿದ್ದಾರೆ. ಮದ್ದಳೆಯಲ್ಲಿ ಹರಿಪ್ರಸಾದ್ ಇಚ್ಲಂಪಾಡಿ ಹಾಗೂ ಚಕ್ರತಾಳದಲ್ಲಿ ಪುರುಷೋತ್ತಮ ಹಾಗೂ ಚೆಂಡೆಯಲ್ಲಿ ಮತ್ತೊಬ್ಬರು ಚೈತನ್ಯ
ಬಾಲ ಕಲಾವಿದರು ಕೂಡ ಅವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಪ್ರಾಯೋಜಕರಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿದ್ದಾರೆ. ತಾವುಗಳು ಇದೇ ಮುಂಭಾಗದಲ್ಲಿದ್ದೀರಿ. ಹೆಸರು ಕರೆಯುವುದಕ್ಕಿಂತ ತಾವುಗಳು ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ವತಿಯಿಂದ ಹಲವಾರು ಗಣ್ಯರು ನಮಗೆ ಸಪೋರ್ಟ್ ಮಾಡೋದಕ್ಕಾಗಿ ಬಂದಿದ್ದಾರೆ. ಸರ್, ತಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ನಮ್ಮೂರಿನ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದ್ದಾರೆ. ಹಾಗೆ ಕಲಾ ಪೋಷಕರು, ಕಲಾ ಬಂಧುಗಳು ನಮ್ಮ ಜೊತೆಯಲ್ಲಿ ಇದ್ದರು. ಅವರೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರನ್ನು ಒಂದು ಸ್ವಲ್ಪ ಗೌರವ. ಮಲ್ಲಿಕಾ ಜೆ ವೇದಿಕೆಗೆ ಬರಬೇಕು. ಪೂರ್ಣಿಮಾ ಚೆನ್ನಪ್ಪ ಗೌಡ, ಜಿನ್ನಪ್ಪ ಸರ್ ಆದಷ್ಟು ವೇದಿಕೆಗೆ ಬರಬೇಕು. ಪರಮೇಶ್ವರಿ ಬಬ್ಬಿಲಿ, ಯಕ್ಷಗಾನ ಕಲಾವಿದರಾದಂಥ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ ಸರ್, ರವಿ ಮುಂಗ್ಲಿಮನೆ ಸರ್, ಸುರೇಶ್ ಸರ್, ಜಿನ್ನಪ್ಪ ಸರ್, ತಾವು ನವೀನ ಮೇಡಮ್ ಆದಷ್ಟು ಬೇಗ ಒಂದು ವೇದಿಕೆಗೆ ಬರಬೇಕು. ಬನ್ನಿ ಪ್ಲೀಸ್ ಬನ್ನಿ. ಮಲ್ಲಿಕಾ ಮೇಡಮ್ ಬನ್ನಿ. ವಾರಿಜಾ ಮೇಡಮ್ ಬನ್ನಿ. ಸರ್ ಬನ್ನಿ 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 ಸರ್. ಇವರನ್ನು ಪ್ರೇಮ ಕಿಶೋರ್ ಪುತ್ತೂರು ಇವರು ಅಭಿನಂದಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಸರ್, ಬನ್ನಿ. ಇನ್ನು ಮುಂದೆಯೂ ನಿಮ್ಮ ಸಹಕಾರ ಇದೇ ರೀತಿ ಇರಬೇಕು ಅಂತೇಳಿ ನಾನು ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ತಂಡದ ಮಿತ್ರರೆಲ್ಲರಿಗೂ ಒಳ್ಳೆಯ ಪ್ರದರ್ಶನವನ್ನು ನೀಡುವುದಕ್ಕಾಗಿ ಸಹಕರಿಸಿದ್ದೀರಾ. ತಮಗೆ ತುಂಬು ಹೃದಯದ ಧನ್ಯವಾದಗಳು. ಇಷ್ಟು ಹೊತ್ತಿನ ತನಕ ಪ್ರೇಕ್ಷಕ ವೃಂದದವರು ನಮ್ಮ ಜೊತೆಯಲ್ಲಿ ಸಹಕರಿಸಿದ್ದೀರಾ. ತಮಗೂ ತುಂಬು ಹೃದಯದ ಧನ್ಯವಾದಗಳು. ದಿನೇಶ್ ರೇ ಅವರ ವೇದಿಕೆ ಬಲೆ. ದಿನೇಶ್ ಕುಲಾಲ್ ವೇದಿಕೆ ಬನ್ನಿ. ಸಂಜೀವ ಪಾರೈಕಿ ಎಲ್ಲಿದ್ರು ಒಮ್ಮೆ ವೇದಿಕೆ ಬನ್ನಿ ಬನ್ನಿ.
ಅಭಿನಂದನೆಗಳು. ಇದುವರೆಗೆ ವೇದಿಕೆಯಲ್ಲಿ ವಿವಿಧ ಗಣ್ಯರನ್ನು ಕಲಾ ಸಂಘದವರು ಅಭಿನಂದಿಸಿದ್ದಾರೆ. ಯಕ್ಷನಂದನ ಕಲಾ ಸಂಘ ಗೋಕುಲ್ ನಗರ ಕೊಯ್ಲಾ ಇವರಿಂದ ನೀವು ಪ್ರಸಾದಕ್ಕೆ ಹೋಗಿ, ಕಲಾವಿದರು ಪ್ರಸಾದಕ್ಕೆ ಹೋಗಿ. ಇವತ್ತಿನ ಘನಹೋಮ ಮಾಡಿಸಿದವರು ಸಂಕಲ್ಪಕ್ಕೆ ಹೋಗಿ. ತುಲಾಭಾರದವರು 2 ತುಲಾಭಾರ ಬಾಕಿಯಾಗಿದೆ, ಅವರು ಬಂದರೆ ದಯವಿಟ್ಟು ಬನ್ನಿ. ತುಲಾಭಾರಕ್ಕೆ ಹನಿಯಾಗಬೇಕು, ದಯವಿಟ್ಟು ಬನ್ನಿ.
check her, check her. Check her, check.
गह अत्रायवडे रक्तं लंबोदरं चोर्प कर्णकं रक्तवासं रक्तगन्धारवृत्ताङ्गं रक्तपुट्टैस्वपूजितं भक्तानुकम्बिनं देव जगत्कारणमच्युतम् आविर्भूतं च सृष्ट्यादौ प्रकृते पुरुषात्परम् एवं ध्यायति यो नित्यं स योगी योगिनां परः नमो प्रातपतये नमो गणपतये नमः प्रमथपतये नमस्ते लंबोदराय एकदन्ताय विघ्ननाशिने शिवसुताय वरदमूर्तये नमः अन्वादानोक्तक्रमेण हविर्द्रव्यहोमे विनियोगः ॐ श्रीं क्लीं गणपतये वरवरद सर्वजनं मे वशमानाय नमो नमः ॐ श्रीं क्लीं गणपतये वरवरद सर्वजनं मे वशमानाय नमो नमः ॐ श्रीं क्लीं गणपतये वरवरद सर्वजनं मे वशमानाय नमो नमः ॐ श्रीं क्लीं गणपतये वरवरद सर्वजनं मे वशमानाय नमो नमः ॐ श्रीं क्लीं गणपतये वरवरद सर्वजनं मे वशमानाय नमो नमः ॐ श्रीं क्लीं गणपतये वरवरद सर्वजनं मे वशमानाय नमो नमः ॐ श्रीं क्लीं गणपतये वरवरद सर्वजनं मे वशमानाय नमो नमः ॐ श्रीं क्लीं गणपतये वरवरद सर्वजनं मे वशमानाय नमः महागणपतये नमः ॐ श्रीं क्लीं गणपतये वरवरद सर्वजनं मे वशमानाय नमः महागणपतये नमः ॐ श्रीं क्लीं गणपतये वरवरद सर्वजनं मे वशमानाय नमो नमः महागणपतये नमः ॐ श्रीं क्लीं गणपतये वरवरद सर्वजनं मे वशमानाय नमो नमः महागणपतये नमः श्रीं क्लीं गणपतये वरवरद सर्वजनं मे वशमानाय महागणपतये नमः ॐ श्रीं क्लीं गणपतये वरवरद सर्वजनं मे वशमानाय नमो नमः महागणपतये नमः ॐ श्रीं क्लीं गणपतये वरवरद सर्वजनं मे वशमानाय नमो गणपतये वरवरद सर्वजनं मे वशमानाय नमो नमः महागणपतये ॐ श्रीं क्लीं क्लौं गणपतये वरवरद सर्वजनं मे वशमानाय नमो नमः महागणपतये नमः ॐ श्रीं क्लीं क्लौं गणपतये वरवरद
गणपतये वरवरद सर्वजनं मे वशमानाय नमो नमः स्वाहा महागणपते ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमो वरवरद सर्वजनं मे वशमानाय नमो नमः स्वाहा महागणपते नमो ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमो ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमो ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपते नमो ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपते नमो ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपते नमो ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमो ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपते नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः
वशमानाय नमो नमः स्वाहा महागणपतये नमः ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमः स्वाहा महागणपतये नमः
ಭಕ್ತರ ಹೃದಯದಿ ನೆಲೆಯಾಗಿ ಹಾತಾಯೇ ಉಳ್ಳಾಳ್ತಿಯೇ ಈ ಮಲ್ಲಿಗೆ ಹೂರಾಶಿ ನಿನ್ನಲಂಕಾರಕ್ಕೆ ಕುಂಕುಮ ಪ್ರಸಾದವೇ ನಮಗಾಧಾರವು ಬಲ್ಲಾಳ ಉಳ್ಳಾಳ್ತಿ ಅನುಗ್ರಹಿಸಮ್ಮ ಅನುಗ್ರಹಿಸುತ್ತಾಯಿ. ಓಂ ಶ್ರೀಂ ಕ್ಲೀಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪದಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ ಮಹಾಗಣಪತಯ ಇದಂ ನಮಃ. ಓಂ ಶ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ನಮೋ ನಮತ್ವಾಹ
महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं गणपतये वरवरद सर्वजनं मे वशमानाय नमो नमः स्वाहा ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा महागणपतये नमः ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा ओम श्रीं क्लीं ग्लौं गणपतये वरवरद सर्वजनं मे वशमानाय नमो नमः स्वाहा ओम श्रीं क्लीं ग्लौं गणपतये
ವರವರದ ಸರ್ವಜನಮ್ಮೆ ವಜಮಾನಾಯ ನಮೋ ನಮಃ ಸ್ವಾಹ ಮಹಾಗಣಪತ್ಯಂತರ್ಗತ ವಿಚಂಬರೂಪಿ ಪರಮಾತ್ಮನೈದಂ ನಮಃ. ದಲ್ಲಿ ಸ್ಥಿತನಾಗು ಶಿವನೇ ಕರಗಳ ಮುಗಿವೆ ಹರ ಹರಗೆನುವೆ ಮಹಾಲಿಂಗೇಶ್ವರನೇ ಕರಗಳ ಮುಗಿವೆ ಹರ ಹರಗೆನುವೆ ಮಹಾಲಿಂಗೇಶ್ವರನೇ ಸಾಂಬ ಸದಾ ಶಿವ ಶಂಕರನೇ ನಿನ್ನ ಪಾದಕ್ಕೆ ನಮಿತೆನು ಶಶಿಧರನೇ ಸಾಂಬ ಸದಾ ಶಿವ ಶಂಕರನೇ ನಿನ್ನ ಪಾದಕ್ಕೆ ನಮಿತೆನು ಶಶಿಧರನೇ. ಕ್ಷಣದಲ್ಲಿ ಒಲಿದು ಬರುವನು ಆ ದೇವನೊಲುಮೆಯಿಂದ ನಿತ್ಯ ಸುಖವು ಪಡೆಯುವ ನೋಡಿ ಧನ್ಯರಾಗಿ ಮಹಾಲಿಂಗೇಶನ ಹತ್ತೂರ ಗುಡಿಯಲ್ಲಿ ನಿಂತ ಮಹಿಮನ ನೋಡಿ ಧನ್ಯರಾಗಿರಿ ಮಹಾಲಿಂಗೇಶನ ಹತ್ತೂರ ಗುಡಿಯಲ್ಲಿ ನಿಂತ ಮಹಿಮನ. अपराज्याहुतिर्होच्ये ओम क्षिप्रप्रसादाय स्वाहा क्षिप्रप्रसादाय नमः 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 क्षिप्रप्रसादाय स्वाहा
क्षिप्रप्रसादाय नमः क्षिप्रप्रसादाय स्वाहा क्षिप्रप्रसादाय नमः क्षिप्रप्रसादाय स्वाहा क्षिप्रप्रसादाय नमः क्षिप्रप्रसादाय स्वाहा क्षिप्रप्रसादाय नमः क्षिप्रप्रसादाय स्वाहा क्षिप्रप्रसादाय नमः क्षिप्रप्रसादाय स्वाहा क्षिप्रप्रसादाय क्षिप्रप्रसादाय स्वाहा क्षिप्रप्रसादाय स्वाहा क्षिप्रप्रसादाय नमः 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 क्षिप्रप्रसादाय स्वाहा क्षिप्रप्रसादाय स्वाहा क्षिप्रप्रसादाय नमः 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 क्षिप्रप्रसादाय स्वाहा क्षिप्रप्रसादाय क्षिप्रप्रसादाय स्वाहा क्षिप्रप्रसादाय नमः 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 क्षिप्रप्रसादाय नमः क्षिप्रप्रसादाय नमः क्षिप्रप्रसादाय स्वाहा 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 क्षिप्रप्रसादाय स्वाहा क्षिप्रप्रसादाय नमः क्षिप्रप्रसादाय स्वाहा क्षिप्रप्रसादाय नमः क्षिप्रप्रसादाय स्वाहा क्षिप्रप्रसादाय नमः क्षिप्रप्रसादाय स्वाहा क्षिप्रप्रसादाय इदं नमः भूर्भुवस्सुः प्रजापति वासुदेवाय नमः ತೆಂಗಿನ ನೀವು ಬಸ್
क्षिप्रप्रसादाय नमः तर्पयामि क्षिप्रप्रसादं दर्पयामि 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 आयता क्षिप्रप्रसादाय नमः नमस्करोमि 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 रक्तं लंबोदरं चोर्प कर्णको रक्तवाससो रक्तगन्धानुलिप्ताङ्गं रक्तपुट्टैः भक्तानुकम्पिनं देव जगत्कारणमच्युतम् आविर्भूतं च दृष्ट्यादो प्रकृते पुरुषात् परम् एवं ध्यायत्यो नित्यो स योगी योगिनां वरः नमो घ्रातपदे नमो गणपते नमः प्रमदपदे नमस्ते लंबोदराय एकदन्ताय विघ्ननाशिने शिवसुताय वरदमूर्तये नमः श्रीमन्महागणपतये नमः प्रार्थनां समर्पयामि जगस्य कर्मणो अग्निष्टश्चित्तकृतिध्वान् सर्वं शिष्टं सोदवे अग्नये चित्तकृते सर्वप्रायश्चित्तानां कामानां समर्थयित्रे सर्वान्नकामानां सवेदयत्वाः कुम्भोदराय स्वाहा 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 अस्तु तृप्तिः
अयुलोपदोपङ्क्तिः प्रायश्चित्ताज्य विनियोगः अयसः अतो देव इदं विट्टुचक्रमे त्रयदाय देवतं समूलं चान्द्रेण भूत्वाह भूत्वा स्वत्वाह स्वाहा प्रजा प्रायश्चित्ताज्याहुतिर्वोचे ज्ञानो देहि वेशं स्वाहा प्रसमिताग्ने मन्त्रविव्रियाति तन्त्रविव्रियाति कालविव्रियाति स्वरवर्ण लोपप्रायश्चित्तार्थं यद्दो देकाज्याहुतं यद्दो देवदिवाति यानि वाचाति स्वस्वाहा स्वाहा प्रजा ओम भूस्वाहा अग्निर्दाय नमः भूस्वाहा वाय नमः स्वस्वाहा सूर्यसंचेदं नमः ओम स्वाहा प्रजापते देवाय नमः श्रीमन्महागणपतये नमः ध्यान आवाहनादि षोडशोपचार पूजाख्यं कर्म करिष्यामि प्रदक्षिणम् ओम या सुगन्धार्चनासादे नवद्वारा किले नमः दुरादर्चा तरुदच्चोदयार्थं या करीक्षणी या नित्यपुट्टा सर्वांगी सौन्दर्यादिगुणैरपि ईश्वरीं सर्वभूतानां तामिवोपक्वयेच्यं मातर्लक्ष्मीनमस्तुभ्यं माधवप्रियभामिनी युवां विश्वस्य पितरौ अवितरेतरयोगिनौ सुमना किल मातत्तो अमना तदयोगिनी मम नातेन देवच्च विमनाच्च सत्त्वयि तं वेदमानिनी वेद वेद्यत्तदगले प्रिया तमूल प्रकृतिर्देवी सचादि प्रशक्किला यत्त्वामरजत्येम्ब कौतुमद्युदिवासिते सत्त्वां नैवाच्युतः सर्वा स्याते सत्यवेत्यजे देवित्वो ललनारत्तं देवो सौर्योत्तमा युवां युवानौ सततं युवयोः नयोदिका त्वं पद्मिनी पद्मोत्तरा पद्माक्षी पद्मविष्टरा पद्मद्वयधरा कोशोद्यत्सनशोभना पद्महस्ता पद्मनाभ पद्मनाभवनप्रिया पद्मोद्भवस्य जननी पद्मा च वरवर्तिनी अम्भां पीताम्बरचूर्णीं लम्भालकलसन्मुखीं बिम्बाधरोष्ठी कस्तूरी जम्बालतिलकं भजे रत्नोद्दीप्तसुमङ्गल्या सूत्रावृतशिरोधरां कुण्डलप्रभयोद्दण्ड गण्डमण्डलमण्डितां कुचकञ्चुकसञ्चारी हारनिष्कामनोहरां काञ्ची किङ्किरमञ्जीरा कंकणाद्यैरलङ्कृतं सुवर्णमण्डपे रत्न चित्रसिंहासनोत्तमे नमामि हरिणा साकम् इन्दिराकृतमन्दिरं ब्रह्माण्याद्यासुराङ्गना यां पूजयन्ते सेवन्ते सा मां पातु मां सदा सर्वालङ्कारभरितौ सर्वज्ञौ सर्वसद्गुणौ सर्वाधिभक्त सर्वौक सर्वत्सर्वत्प्रदायकौ सुमुखौ सुन्दरतनौ सुनातौ सखचित्तन सुराराधितवादाज्य रमानारायणोत्तमा चतुष्कवर्ता या देवी चतुरत्यादिवित्तदा चतुर्वेदोदितगुण चतुर्मूर्तेप्तप्रिया घृतप्रदेकां तां कृतपूर्णान्नदायिनी यतेन्द्रवित्रात्रञ्च ततोद्वेदां चियं वादिराज्येन रचितोत्थिति च गुणदर्पणम् इमं तवन् पठेन्मर्त्यः श्रीमान् स्यान्नात्रं च यः श्रीमन्महागणपते नमः पुराणोक्त मंत्रपुष्पं समर्पयामि अतो देवावन्तन यतो विट्टलचक्रमे दिव्या सप्तदा भावे इदं विट्टलचक्रमे समोल्लमच्वान्तरे
त्रीणि पदाचक्रमे विट्टर्गपादाभ्यः अतो धर्माणि धारयन् विट्टो कर्माणि पश्यत यतो वृतानि वित्पजे इन्द्रत्येत्यत्तक तत्विट्टा परमं पदं तदा पश्यन्ति सूरयः दिवीव चक्षुरा तातं तद्विप्रासो विपन्यवो जाग्रवां तत्समिन्दते विट्टो यत्परमं पदं विट्टोः 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 ದೇವರಿಗೆ ಆರತಿ, ಕರ್ಪೂರ ಆರತಿ, ಪಂಚಗಜ್ಜೆ ಅಪ್ಪಗಜ್ಜೆ ಮಾಡಿಸಲು ಇಚ್ಛಿಸುವಂಥ ಉತ್ತಮ ಷೇರು ಕೌಂಟ್ರಲ್ಲಿ ರಿಸೀಟನ್ನು ಮಾಡಿಸಿಕೊಳ್ಳಿ. ಕೊನೆಯ ದಿನ ಈ ದಿನದ ಕೊನೆಯ ದಿನ ಇನ್ನು ಘನಹೋಮಾದ ಕೂಡಲೇ ದೇವರ ಬಲಿಯುತ್ಸವ ನಡೀತದೆ. ದೇವರ ಬಲಿಯುತ್ಸವದ ಬಳಿಕ ಮಹಾಪೂಜೆ ಆಗ್ತದೆ. ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೀತದೆ. ಸಾಯಂಕಾಲ 6 ಗಂಟೆಗೆ ಭೂತಗಳ ನೇಮ, ಸುಡುಮದ್ದಿನ ಪ್ರದರ್ಶನ, ಬಳಿಕ ದೇವರ ಭವ್ಯ ರಥದಲ್ಲಿ ಕೂತ್ಕೊಂಡಂಥ ಮಹಾಗಣಪತಿಯ ಮೆರವಣಿಗೆ ಈ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ಅಲ್ಲದೆ ಈ ದಿನ ನೆಲ್ಲಿಕಟ್ಟೆ ಮಿತ್ರ ಮಂಡಲದ ವತಿಯಿಂದ 27ನೇ ವರ್ಷದ ಹೂವಿನ ಹಾರವನ್ನು ಸಮರ್ಪಿಸ್ತಾ ಇದ್ದಾರೆ. ನೆಲ್ಲಿಕಟ್ಟೆಯಿಂದ ಮೆರವಣಿಗೆ ಮೂಲಕ ತಂದು ದೇವರಿಗೆ ಅವರು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಸತತ 27 ವರ್ಷಗಳಿಂದ ಈ ಮಾಲೆಯನ್ನು ಅವರು ದೇವರಿಗೆ ನೀಡ್ತಾ ಇದ್ದಾರೆ. ಅವರಿಗೆ ದೇವತಾ ಸಮಿತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಲ್ಲದೆ ಪ್ರತಿ ದಿವಸ ಈ 6 ದಿವಸ ಕಾಲ ವಾಲಂಟಿಯರ್ಸ್ಗಳು ತಮ್ಮ ಸ್ವಂತ ಇಚ್ಛೆಯಿಂದ ಈಶ ಶಿಕ್ಷಣ ಸಂಸ್ಥೆಯ ವಾಲಂಟಿಯರ್ಸ್ಗಳಿದ್ರು ಮಕ್ಕಳು, ಇಲ್ಲಿಯ ಸ್ಥಳೀಯ ಯುವಕರು, ಹೆಂಗಸರು ಎಲ್ಲ ನಮ್ಮ ಗಣೇಶೋತ್ಸವ ಎಂಬ
ಮನಸ್ಸನ್ನಿಟ್ಟು ಈ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಬಡಿಸಲಿಕ್ಕೆ ಆಗಲಿ ತರಲಿಕ್ಕೆ ಆಗಲಿ ಎಲ್ಲ ವಿಷಯದಲ್ಲೂ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ದೇವತಾ ಸ್ತುತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ದಿನ ಕೊನೆಯ ದಿನ, ಈ ದಿನ ಸಹ ತಾವು ನಮ್ಮೊಡನೆ ಸಹಕರಿಸಬೇಕು. प्रत्यक्षं तत्त्वमसि त्वमेव प्रत्यक्षं तत्त्वमसि त्वमेव केवलं कर्तासि त्वमेव केवलं कर्तासि त्वमेव केवलं हर्तासि त्वमेव सर्वं कल्वितं ब्रह्मासि त्वं साक्षादात्मासि नित्यं ऋतं वच्मि सत्यं वच्मि भवत्वं मां भवतु वक्तारम् अवश्रोतारम् अवदातारम् अवधातारम् अवानोचानमवशिष्यम् अवपश्चात्तात् अवपुरस्तात् अवदक्षिणात्तात् अवचोर्ध्वात्तात् सर्वतो मां पाहि पाहि समन्तात् त्वं वाङ्मयस्तञ्चिन्मयः त्वमानन्दयस्त्वं ब्रह्ममयः त्वं सच्चिदानन्दाद्योऽसि त्वं प्रत्यक्षं ब्रह्मासि त्वं ज्ञानमयो विज्ञानमयोऽसि सर्वं जगदिदं तत्तो जायते सर्वं जगदिदं त्वयस्तिष्ठति सर्वं जगदं त्वयलयमेति त्वं भूमिरापो नलो निलो नभः त्वं चत्वारिवाक्पदानि त्वं गुणत्रयातीतः त्वं देहत्रयातीतः त्वं कालत्रयातीतः त्वं मूलाधारे स्थितो नित्यं त्वं शक्तित्रयात्मकः त्वां योगिनो ध्यायन्ति नित्यं त्वं ब्रह्मा त्वं रुद्रस्त्वं अग्निस्त्वं वायुस्त्वं सूर्यस्त्वं चन्द्रमास्त्वं ब्रह्म भूर्भुवस्सुवरो गणादेवी पूर्वमुच्चाय वर्णादीं तरन्तरम् अनुस्वारः परतरः अर्धेन्दुलसितं सारेण रुद्रम् एतद्ध्वमनस्वरूपम् गकारः पूर्वरूपम् अकारो मध्यमरूपम् अनुस्वारश्चान्त्यरूपम् बिन्दुरुत्तररूपम् नादसंहिता सन्धिः सैषा गणेशी विद्या गणकर्षिः नैसृगायत्री छन्दः श्रीमन्महागणपतिर्देवता ॐ गङ्गणपतये नमः एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् एकदन्तं चतुर्हस्तं पाशमङ्कुशधारिणं व्रजञ्च वरदं हस्ते बिभ्राणं मूषकध्वजं रक्तं लम्बोदरं चोपकर्णकं रक्तवासं रक्तगन्धानुलिप्ताङ्गं रक्तमुष्टिमेत्वपोजितं भक्तानुकम्पितं देवं जगत्कारणमच्युतम् आविर्भूतं च शिष्यादौ प्रकृतेः पुरुषात्परम् एवं ध्यायति नित्यं स योगी योगिनां वरः नमो प्रातपतये नमो गणपतये नमः प्रभतपतये नमः नमस्ते तु लम्बोदराय एकदन्ताय विघ्ननाशिने शिवसुताय वरदमूर्तये नमः श्रीमन्महागणपतये नमः विश्वम्भररूपी परमात्मने नमः मंत्रपुष्पं समर्पयामि। ध्यान आवाहनादि षोडशोपचार पूजाख्यं कर्म करिष्ये
श्रीमन्महागणपतये नमः ध्यायामि आवाहनं सुरचेष्ट ग्रहण पुरुषोत्तम महागणपतये नमः आवाहयामि नारायण नमस्तेत ग्रहण गोपाय ऋषिकवदये नमः अर्घ्योऽयं तदिगच्छता
ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಯಿ ಚಾಹ ಗೋಬ್ರಾಹ್ಮಣೇಭ್ಯಃ ಶುಭಮತ್ತರಿತ್ಯೋ ಲೋಕಾತ್ ಸಮಸ್ತಾ ಸುಖಿನೋ ಭವಂತು ಕಾಲೇ ವರ್ಚದ ವರ್ಜನ್ಯಃ ಪೃಥಿವೀಂ ಚಚಾಲಿನಿ ತೇಜೋಯಂ ಕ್ಷೋಭರಹಿತಃ ಸಜ್ಜನಾತ್ ಸಂತು ನಿರ್ಭಯಾಃ ಅಪುತ್ರ ಪುತ್ರಿಣ ತಂದ ಪುತ್ರಿಣ ತಂದ ಪುತ್ರಿಣಃ ಅದನ ತದನ ತಂದ ಜೀವಂತ ಶರ ನೋಡಿ, ದೇವರ ಬಲಿಯಾಗುವಾಗ ಯಾರು ನಿಲ್ಲಿಕ್ಕಿಲ್ಲ. ವೇದೋಕ್ತ ಮಂಗಳ ನೀರಾಜನಂ ಸಮರ್ಪಯಾಮಿ, ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಯಜನಂ ಸಮರ್ಪಯಾಮಿ. ಈ ಮಂಟಪದ ಹತ್ರ ಯಾರು ನಿಲ್ಲಿಕ್ಕಿಲ್ಲ, ಒಳಗಡೆ ನಿಲ್ಲಬೇಕು. ಸಮರ್ಪಯಾಮಿ ಸಮರ್ಥ ರಾಜ ಉಪಚಾರ ಪೂಜಾ ಸಮರ್ಪಯಾಮಿ. ಪ್ರಾರ್ಥನೆಂ ಕರಿತೆ ಪೃಥಿವೇ ಮಂಡಲ ಮಧ್ಯಸ್ಥ ಪೂರ್ಣಬೋಧವದಾನುಗ ವೈಷ್ಣವಾಹೃದಯ ತಾನ್ನಮತ್ತೆ ಗುರುರ್ಮಮ. ನಮೋ ಪ್ರಾತಪತಯೇ ನಮೋ ಗಣಪತಯೇ ನಮಸ್ತೆ ತುಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ವರದಮೂರ್ತಯೇ ನಮಃ. ಮೇಘಚ್ಚಾಪಂ ಪೀತಕೌಚೇಯವಾಸಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ
ವಿಟ್ಟಂ ವಂದೇ ಸರ್ವಲೋಕೈಕನಾಥಂ ರಕ್ತಾಂಬರೋ ರಕ್ತಧನೋ ರಕ್ತಮಾಲ್ಯಾನುಲೇಪನಃ ಲಂಬೋದರೋ ಗಜಮುಖಃ ಪಾಚದಂತಾಂಕುಶಾಭಯೇ ಬಿಭ್ರತ್ಯೇಯೋ ವಿಘ್ನಾರಃ ಭಾವತತ್ಪರಯಾಖ್ಯಯಂ ಶ್ರೀಮನ್ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಹುತಾಚರಂ ಸುವರ್ಣವರ್ಣಮಲನೋ ಸಮಿದ್ಧವಿಚ್ಚದೋಮಕಂ ಯಜ್ಞೇಶ್ವರಾಯ ನಮಃ ಕಲಶಕೀರ್ತಿಮಾಯುಜ್ಯ ಪ್ರಜ್ಞಾಂ ಮೇಧಾಮಕಂ ಚಿಯಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃತ್ತಿಂಚ ಸಾಧಯೇತ್. ಪ್ರಾರ್ಥನೆ ಮಂತ್ರಣ್ಣ ಸ್ವಸ್ತಿಕಾ ಮಧ್ಯಡೆ ಅಗ್ನಿ ಮಧ್ಯಡೆ ಕಲಶ ಮಧ್ಯಡೆ ಸ್ವಾಮಿ ಮಹಾಗಣಪತಿನೇ ಸೂರ್ಯಮಂಡಲತ್ ಆವಾಹನೆ ಮಲ್ತದೆ. ಷೋಡಶೋಪಚಾರ ಪೂಜೆ ಪೀಠ ಪೂಜೆ ಕಲ್ಪೋಕ್ತ ಪೂಜೆ ಮಲ್ತದೆ. ನೂತೆಣ್ಮ ತಾರಾಯಿದ ಅಷ್ಟದ್ರವ್ಯ ಆಹುತಿನೇ ಭಗವಂತನ ಪ್ರೀತ್ಯರ್ಥವಾದ ಆಹುತಿನ ಕೊಡ್ತ ಒಂಜಿ ತಾರಾಯಿಗೆ 4 ಸಂಖ್ಯೆ ಪ್ರಕಾರ ನೂತೆಣ್ಮ ತಾರಾಯಿದ ಆಹುತಿನ ಭಗವಂತಗೆ ಕೊಡ್ತ ಕೊರಿಂಚಿತನ ಆಹುತಿನ ಭಗವಂತೆ ಏಕ ಆಹುತಿಲ್ಲ ಸಾವಿರ ಆಹುತಿ ಬಿಡೋದು ಸ್ವೀಕಾರ ಮಲ್ತೊಂದು ಇನಿತ್ತ ದಿನ ಭಕ್ತ ಜನಕ್ಕಲೆ ಅಕ್ಲೆಗೆ ತೋಜಿಮತ್ರಂಚಿತ್ರದಾಯ್ತು ಒಂಜಿ ಕಷ್ಟಲುಂಟೋ ನಷ್ಟ ಉಂಟೋ ದುರಿತ ದೋಷಳುಂಟೋ ಅಥವಾ ಕೃತ್ರಿಮಾದಿ ದೋಷಳುಂಟೋ ಐದ ಪೂರ ನಿವೃತ್ತಿಗೋಸ್ಕರ ಗಣಪತಿನ ಸೇವೆನೆ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಕೊಡ್ತೇನೆ. ಪೂರ್ಣ ಸಂಖ್ಯೆಡೆ ಆಹುತಿನ ಕೊರ್ನಾಡೆಗೆ ಪೂರ್ಣ ಫಲನ ಭಗವಂತೆ ಅನುಗ್ರಹ ಮಲ್ಪೆಗೆ. ಇನಿತ್ತ ದಿನ ದಶಮಿ ತಿಥಿ ದಶಪಂಡ 10 ಆ ಅವಲ ಒಂಜಿ ಪೂರ್ಣ ಸಂಖ್ಯೆನೆ. ಆ ದಶಮಿ ತಿಥಿತ್ತಾನಿ ವಿಶೇಷವಾದ ಭಗವಂತನ ಆರಾಧನೆನ ಶಕ್ತಿ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಮಲ್ತದ. ಆ ಮಲ್ತನಂಚಿತ್ರ ಸಕಲ ಸತ್ಕರ್ಮಡ್ದವರ ವಿಘ್ನನ ನಿವಾರಣೆ ಮಲ್ಪನಂಚಿತ್ರ ಕಲಿಯುಗಡೆ ಕ್ಷಿಪ್ರ ಫಲನ ಕೊರ್ಪನಂಚಿತ್ರ ಬರ್ಪನಂಚಿತ್ರ ಕಷ್ಟ ನಷ್ಟ ವಿಯೋಗಾದಿಲೇನೆ ನಿವೃತ್ತಿ ಮಲ್ಪನಂಚಿತ್ರ ಧನ ಧಾನ್ಯಾದಿಲೇನೆ ವೃದ್ಧಿ ಮಲ್ಪನಂಚಿತ್ರ ಸಕಲ ಆನುಭವಿಕ ವಸ್ತುಲೇನು ಅನುಭವಿಕ ಅನುಗ್ರಹ ಮಲ್ಪನಂಚಿತ್ರ ವಿವಾಹಾದಿ ಮಂಗಳ ಕಾರ್ಯಕ್ಕೆ ಬರ್ಪನಂಚಿತ್ರ ಪ್ರತಿಬಂಧಕ ದೋಷಗಳಿತ್ತಂಡ 5 ನಿವೃತ್ತಿ ಮಲ್ಪನಂಚಿತ್ರ ಸತ್ಸಂತಾನ ಸೌಭಾಗ್ಯ ಪ್ರಾಪ್ತಿಗೋಸ್ಕರ ಅಂಚನೆ ಉದ್ಯೋಗ ವ್ಯವಹಾರ ಉತ್ತರೋತ್ತರ ಅಭಿವೃದ್ಧಿ ಪ್ರಾಪ್ತಿಗೋಸ್ಕರ ಶಾರೀರಿಕವಾದ ಬರ್ಪನಂಚಿತ್ರ ವಾತ ಪಿತ್ತ ಕಫ ವಿವಿಧ ವ್ಯಾಧಿಗಳು ಬರ್ಪನಂಚಿತ್ರ ಅನಾರೋಗ್ಯಾದಿಗಳಿತ್ತಿಲ್ಲ 5 ನಿವೃತ್ತಿಗೋಸ್ಕರ ಸಮಸ್ತ ಮನಸೋಭೀಷ್ಟ ಪ್ರಾಪ್ತಿಗೋಸ್ಕರ ಸಕಲ ಲೋಕ ರಕ್ಷಣೆಗೋಸ್ಕರ ಇನಿತ್ತ ದಿನ ಎಂಕಲೆ ನೂತೆಣ್ಮ ತಾರಾಯ್ದ ಗಡಹೋಮನ ಭಗವಂತಗೆ ಅರ್ಪಣೆ ಮಲ್ತದ. ಆ ಅರ್ಪಣೆ ಮಂತ್ರಚಿತ್ರ ಸಮಯ ಅಭಿಜಿನ್ ಲಗ್ನ ಸೂರ್ಯಂಚ ಆಕಾಶದ ಮಧ್ಯಭಾಗಡಿ ಇತ್ತೊಂದು ಸಹಸ್ರ ಕಿರಣನೆ ಭೂಮಿಗೆ ಚೆಲ್ಲೊಂದಿಪ್ಪೆನ ಆ ಸಂದರ್ಭ ಪಡ್ಮರಂಚಿತ್ರ ದಾಯ್ತ ಒಂಜಿ ದೋಷಳು ಇತ್ತಂಡಲ ಐನ ಪೂರ ಭಗವಂತಿ ನಿವೃತ್ತಿ ಮಲ್ಪೆ ಪಡ್ಮರಂಚಿತ ವಿಚಾರ ಅಂಜಾದಿಪ್ನಗ ಅಭಿಜಿನ್ ಲಗ್ನಡೆ ಆ ಭಗವಂತನ ಪ್ರೀತ್ಯರ್ಥವಾದ ಪೂರ್ಣಾಹುತಿ ಮಂಗಳಾರತಿನ ಮಲ್ತದ. ಆ ಸಮಯ ಪ್ರಸನ್ನ ಕಾಲಡೆ ಆ ಭಗವಂತನ ಪೂಜೆನ ಮಲ್ತಂಡ ಭಗವಂತನ ಪ್ರಸನ್ನ ಚಿತ್ತಡ ಐನ ಸ್ವೀಕಾರ ಮಲ್ತೊಂದು ಭಕ್ತ ಜನಕ್ಲೆಗೆ ದಾಯ್ತ ಪೂರ ಫಲಬೋಡು ಐನ ಆ ಐಕ ಅನುಗುಣವಾದ ಆ ಫಲನ ಭಗವಂತೆ ಅನುಗ್ರಹ ಮಲ್ಪೆ ಪಡ್ಮರಂಚಿ ವಿಚಾರ ಅಂಜಾದಿಪ್ನಗ ಮಲ್ತನಂಚಿತನ ಆ ಮಹಾಗಣಪತಿ ಹೋಮನ ದೇವರ ಸದಿದಾನಕ ಸ್ವೀಕಾರ ಮತ್ತೊಂದು ಬರ್ಪನಂಚಿತ್ರ ಸಮಸ್ತ ದೋಷಗಳು ಪೂರ್ಣ ನಿವೃತ್ತಿಯಾದ ಪೌರ್ಣಮಿದ ಚಂದ್ರೇಂಚ ಪೂರ್ಣವಾದ ಜಗತ್ತಿಗೆ ಬೊಲ್ಪುರ ಕೊರ್ಪೆನೋ ಅಂಚನೆ ಸಮಸ್ತ ಜನಕ್ಕೆಲ್ಲ ಮತ್ತೊಂದು ಬರ್ಪನಂಚಿತ್ರ ಉದ್ಯೋಗ ವ್ಯವಹಾರಡೆ ಕೃಷಿ ಕ್ಷೇತ್ರಡೆ ಇನ್ನಿತರ ವ್ಯವಹಾರಡೆ ಪೂರ್ಣವಾದ ವ್ಯವಹಾರ ಮಲ್ಪನಂಚಿತ್ರ ಯೋಗ ಭಾಗ್ಯನೆ ಅಂಜನೆ ವಾಸ ಮಲ್ಪನಂಚಿತ್ರ ಕಲಕಲ ಇಲ್ಲಡೆ ಸುಖ ಸಂತೋಷಡೆ ಮನೋ ನೆಮ್ಮದಿಡೆ ವಾಸ ಮಲ್ಪನಂಚಿತ್ರ ಯೋಗ ಭಾಗ್ಯನೆ ಆ ಮಹಾಗಣಪತಿ ದೇವರ ಅನುಗ್ರಹ ಮಲ್ಪಡುವ ಪಂಡದ ದೇವರ ಪ್ರಾರ್ಥನೆ ಮತ್ತೊಂದು ಪಳ್ಳೆ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ ಹವ್ಯವಾಹನ. ಮಹಾಗಣಪತೇ ನಮಃ.
ಅಕ್ಷತಾನ್ ಸಮರ್ಪಯಾಮಿ. ಪಡ್ನೆ ಅಕ್ಷತೆಗಳು. ಮಹಾ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ದಾನುರಚ್ಚಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಪುಂಡರೀಕಾಕ್ಷ ಶರಣಾಗತವತ್ಸಲ. ಅನ್ಯತಾ ಚರಣಂ ನಾಸ್ತಿ ತ್ವಮೇವ ಚರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಪುರುಷೋತ್ತಮ. ಪ್ರಮಾದಾತ್ ಕ್ರೋಧಾಂ ಕರ್ಮ ಪ್ರಚ್ಛವೇದತ್ತರೆ ತದ್ವಿಷ್ಟಾತ್ಮನಾ ದೇವ ಸಂಪೂರ್ಣಂ ಸ್ಯಾತಿ ತುಷ್ಟಿಃ. ಮಹಾಪ್ರಭುತ್ಯಂತರದ ವಿಶ್ವಂಭರೋ ವಿರವಾತ್ಮನೇ ನಮಃ. ಪ್ರಾರ್ಥನಾ ದೇವೇರನ ಬಲಿಪನಾಗ ಆ ರಥತ ಮುಟ್ಟೈತನಾಗಲಿ ಪಿದೈಗಾರವರು ದಯಪಂಡ ಬಲಿ ಬಂದಾಗ ತೊಂದರೆ ಹಾಕೊಂಡು ದಯ ಮಾಡ್ತಿದ್ದಾರೆ ನಿಖಲ ಗಮನವಿ ಇತ್ತೆ ಬಲಿ ಉತ್ಸವ ಹಾಕೊಂಡು ದೇವರನ ಬಲಿ ಉತ್ಸವ ಹಾಕೊಂಡು ದಯ ಮಾಡ್ತಿದ್ದ ಅಲ್ಲಿ ಮುಟ್ಟೊಡಿತು ನನ್ನ ಅಂಡ ಏನು ಪಿದೈ ಬಲೆ ಗನೋಮದ ಉಲಾಯಿತನಾಗಲ ಅಲ್ಲೇ ಉಂತಲೆ ಪಿದೈ ಬರೊಡಿಸಿ ಅಲ್ತು ತೋಜಲು ಪಿದೈ ಬಲೆ ಇಂಚನೆ ಅಲ್ಲಿ ಸಾತಿ ತೋರಿಸಿ ಪಿದೈ ಬಲೆ ಸಾತಿ ತೋರಿಸಿ ಪಿದೈ ಬಲೆ ತೋಜುಡು ನಿಕ್ಲೆ ಬಲಿ ತೋಜುಡು ದಯಮಲ್ತು ಪಿದೈ ಬಲೆ ದಯಮಲ್ತದೆ ಅಲ್ಲ ಏನು ಉಂತದೆ ಕೇಳಿದಪ್ಪ ಐದು ಪಿದೈ ಇಂಚಿ ಕಡ್ಕೊಂಡ ಅಲ್ಲಿ ಬರುಡತ್ತ ಇಂಚಿ ಬರುಡತ್ತ ಬಲೆ ಇಂಚಿ ದಯಮಲ್ತಲ್ಲ ಉತ್ತರ್ತಿಯಲ್ಲ ಬಲಿವರ್ಣ ದೇವರನ್ನ ಬಲಿ ಹಾಕೊಂಡು ಬಲಿಯಾದ ಮಹಾಪೂಜೆ ಹಾಕೊಂಡು ಕೂಡಲೇ ಅನ್ನ ಸಂತರ್ಪಣೆ ನಡಪನು ಬಯ್ಯದ ಶ್ರೀ ಮಹಾಗಣಪತಿ ದೇವರನ್ನ ಭವ್ಯ ಮೆರವಣಿಗೆ ಈ ಕಿಲ್ಲ ವಿಧಾನೋಡು ಬಿದಾಡಕೊಂಡು ಸತತ 7 ದಿನದ ಕಾಲ ದೇವರಿಗೆ ಪೂಜೆ ಪುರಸ್ಕಾರವು ಪೂಜೆ ಇನ್ನಿತರ ರಂಗಪೂಜೆ ಧನಹೋಮ ತುಳಬಾರ ಮಾತಿ ಸೇವೆಲು ಪಂಚಗಜ್ಜಯ ಅಪ್ಪಗಜ್ಜಯ ಆರತಿ ಇಂಚಿನ ಅನೇಕ ಸೇವೆಗಳನ್ನು ಮಲ್ತಿದ್ದಾರೆ. ಆ ಸೇವೆ ಮಲ್ತಿನ ಮಹಾಗಣಪತಿ ದೇವರು ಇಡೀ ಈ ಕಿಲ್ಲೆ ಮೈದಾನ ನಡೆದು ಪಿದಾಡರು ಬಯ್ಯಗ ನೆಲ್ಲಿಗಟ್ಟೆ ಮಿತ್ರ ಮಂಡಲ ನಡೆದು 27ನೇ ವರ್ಷದ ಒಂಜಿ ಪೂತಮಾಲೆಯನ್ನು ಆಗಲೇ ಮೆರವಣಿಗೆ ಕೊಡುತ್ತದೆ ದೇವರಿಗೆ ಅರ್ಪಣೆ ಮಲ್ಪರೊಳ್ಳರು ಶ್ರದ್ಧೆಯ ಭಗವದ್ಭಕ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಯ್ಯಗ ನಡಪುನಂಚಿನ ಕಾರ್ಯಕ್ರಮಗಳು ಪಾಲ್ಗೊಳ್ಳೋಡು ಮಲ್ಲ ಮಧ್ಯಾಹ್ನ
ದೇವರನ್ನ ಬಲಿಪಿದ ರೌಂಡು ನೆಲ್ಲಿಗಟ್ಟೆ ಮಿತ್ರ ಮಂಡಲ ಹಿಡಿದು 27ನೇ ವರ್ಷದ ಶ್ರೀ ದೇವರಿಗೆ ವರ್ಷಪತಿಯಾಗಲಿ ಮಾಲೆಯನ್ನು ಸಮರ್ಪಣೆ ಮಾಡ್ತಾರೆ. ನೆಲ್ಲಿಗಟ್ಟೆ ಹಿಡಿದು ಬತ್ತನಂಚಿನ ಮೆರವಣಿಗೆ ಬತ್ತನಂಚಿನ ಮಾಲೆಯನ್ನು ಸಮರ್ಪಣೆ ಮಾಡ್ತಾರೆ. ಬೈಯಲ್ಲಿ ಶ್ರೀ ಭಾಗವತಿ ದೇವರನ್ನ ಕಿಲ್ಲೆ ಮೈದಾನ ಹಿಡಿದು ಈ ಮೆರವಣಿಗೆ ಎಪ್ಪಿದಾಡ ರೌಂಡು. ಏನು ಮಾಡಲಿಕ್ಕೆ ಏನು ಎಲ್ರಿಗೂ ಕಾಣಲಿಕ್ಕೆ ಏನು ಮಾಡಲಿಕ್ಕೆ ಆಗೋದು ಕಾಣ್ತದೆ ಆಯಿತಾ. ಕಿಲ್ಲೆ ಮೈದಾನದಿಂದ ಹೊರಟಂಥ ಈ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ಸಾಯಂಕಾಲ ರಾತ್ರಿ ಹೊರಡುತ್ತದೆ. ಭೂತಗಳ ನೇಮೆ ಇದೆ, ಸುಡುಮದ್ದಿದೆ, ಬಳಿಕ ತಾಲೀಮಿದೆ, ಬೊಬ್ಬೆಗಳ ಆಟ ಇದೆ, DJ ಮಾತ್ರ ಇಲ್ಲ. ಇಷ್ಟೆಲ್ಲ ಟ್ಯಾಬ್ಲೋಗಳಿದೆ. ನಡ್ಕೊಂಡು ಹೋಗೋದು, ಈ ಕಾರಿನಲ್ಲಿ ಹೋಗುವಂಥದ್ದು ಯಾವುದೂ ಇಲ್ಲ, ವೆಹಿಕಲ್ಸಲ್ಲಿ ಹೋಗೋದು, ನಡ್ಕೊಂಡು ಹೋಗುವಂಥ ಇಷ್ಟು ಟ್ಯಾಬ್ಲೋಗಳಿದೆ. ದೇವರು ಕೋರ್ಟ್ ರೋಡಿಂದ ಮುಖ್ಯ ರಸ್ತೆಗೆ ತೆರಳಿ ಮುಖ್ಯ ರಸ್ತೆಯಿಂದ ದರ್ಬೆಗೆ ಹೋಗಿ ದರ್ಬೆಯಿಂದ ಪರ್ಲಡ್ಕ ಆಗಿ ಪರ್ಲಡ್ಕದಿಂದ ಚೇತನ ಹಾಸ್ಪಿಟಲ್ ಆಗಿ ರಾಧಾಕೃಷ್ಣ ಮಂದಿರದ ಬಳಿಯಿಂದಾಗಿ ಮುಖ್ಯ ರಸ್ತೆಗೆ ತೆರಳಿ ಮಂಜಲ್ಪಡುಪಿನಲ್ಲಿ ವಿಸರ್ಜನೆ ಆಗ್ತದೆ. ಭಗವದ್ಭಕ್ತರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ನೋಡಿ.
ದೇವರಿಗೆ ಮಹಾಪೂಜೆ ಆಗಿದೆ, ಬಲಿಯಾಗಿದೆ, ದೇವರ ಮಹಾಪೂಜೆ ಆಗಿದೆ. ಈಗ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಎಲ್ಲ ಸಹೃದಯ ಬಂಧುಗಳು ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈಗ ಈ ವೇದಿಕೆ ಮೇಲೆ ಭರತನಾಟ್ಯ ಕಾರ್ಯಕ್ರಮ ನಡೀತದೆ.
ನಾವು 7ನೇ ಅಥವಾ ಕೊನೆಯ ದಿನದ ಕಾರ್ಯಕ್ರಮದಲ್ಲಿದ್ದೇವೆ. ದಿವಂಗತ ನೆಲ್ಲಿಕಟ್ಟೆ ಸುಧಾಕರ್ ಅವರ ವೇದಿಕೆಯಲ್ಲಿ ಮುಂದಿನ ಕಾರ್ಯಕ್ರಮ ಭರತನಾಟ್ಯ. ಶರಣ್ಯ ರೈ ಮತ್ತು ಶ್ರಾವಣಿ ರೈ ಇವರ ಸಹೋದರಿಯರಿಂದ ಇನ್ನು 30 ನಿಮಿಷಗಳ ಕಾಲ ಭರತನಾಟ್ಯ ಕಾರ್ಯಕ್ರಮ ಆಗಲಿದೆ. ಮೊತ್ತ ಮೊದಲಾಗಿ ಶರಣ್ಯ ರೈ ಅವರ ಧೂಪಾರತಿ ಶರಣ್ಯ ರೈ ಇವರಿಂದ. ರೈ ಸಹೋದರಿಯರಿಂದ ಇನ್ನು ಮುಂದಿನ 30 ನಿಮಿಷಗಳ ಕಾಲ ಭರತನಾಟ್ಯ ಕಾರ್ಯಕ್ರಮ. ಮೊತ್ತ ಮೊದಲಾಗಿ ಶರಣ್ ರೈ ಇವರಿಂದ ಧೂಪಾರತಿ ಕಾರ್ಯಕ್ರಮ ನಡೆಯಲಿದೆ.
ವಾಮದೇವಾದಿವಂದಿತಂ स्मरामि गणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिम् ಭಕ್ತಿ ಭಾವ ತುಂಬಿದ ಭಾವಾಭಿನಯದ ಮೂಲಕ ನಮ್ಮನ್ನು ನೃತ್ಯದ ಮೂಲಕ ರಂಜಿಸಿದಂಥ ಪುಟಾಣಿಗಳಾದ ಅಭಿಜ್ಞಾ ಕೃಷ್ಣ ಹಾಗೂ ಸ್ವಸ್ತಿ ಭಟ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಶಿವನನ್ನು ಆರಾಧಿಸುವಂತಹ ಹಾಡಿಗೆ ಬರ್ತಾ ಇದ್ದಾರೆ ನಿತೇಶ್ ಅನಂತಾಡಿ. ತದನಂತರ ಅಶ್ವಿತಾ ರೈ ಅವರು ಧೂಪಾರತಿ ನೃತ್ಯಕ್ಕಾಗಿ ತಯಾರಿಯಲ್ಲಿರಬೇಕು. Just help. ಶಿವನೇ ಈ ಮನವು ನಿನ್ನ ನೆಲೆ, ಈ ತನುವು ನಿನ್ನ ಗುಡಿ ಪರಶಿವನೇ ಈ ಮನವು ನಿನ್ನ ನೆಲೆ. ನನ್ನುಸಿರ ಕನಕನಗಳು ಶಿವನಿನ್ನ ನಾಮವನೇ ಕನವರಿಸಿವೆ. ಜಯ ಜಯತು ಜಗದೀಶ್ವರ ಪಾಹಿಮ, ಜಯ ಜಯತು ಗಂಗಾಧರ, ಜಯ ಜಯತು ಜಗದೀಶ್ವರ ಪಾಹಿಮ, ಜಯ ಜಯತು ಗಂಗಾಧರ. ಈ ತನುವು ನಿನ್ನ ಗುಡಿ ಪರಶಿವನೇ ಈ ಮನವು ನಿನ್ನ ನೆಲೆ. ನನ್ನುಸಿರ ಕನಕನಗಳು ಶಿವನಿನ್ನ ನಾಮವನೇ ಕನವರಿಸಿವೆ. ಈ ತನುವು ನಿನ್ನ ಗುಡಿ.
ಮನಸ್ಸು ಕಲ್ಲಾಗಿ ಹೋಯ್ತೆ ಶಂಕರಿಯೇ ಹೇಳು ಇದು ನ್ಯಾಯವೇ ಸಿರಿತನವು ಬೇಡ ದೊರೆತನವು ಬೇಡ ಸದ್ಗತಿಯು ನನಗಾಗಲಿ ನನ್ನಾತ್ಮ ಶಿವಲೀಲೆಯನ್ನು ಹಾಡಲಿ ಜಯ ಜಯತು ಜಗದೀಶ್ವರ ಪಾಹಿಮ ಜಯ ಜಯತು ಗಂಗಾಧರ ಶಿವನಿದ್ದ ಜೀವ ಶಿವಗೆ ಅರ್ಪಿಸಿದ ಧನ್ಯತೆಯು ನನಗಾಗಲಿ ನನ್ನ ತನು ಮನವು ರೋಮ ರೋಮಗಳು ಲಿಂಗಲೂಪನ ನೆನೆಯಲಿ ಮಂಗಳಿಗೆ ನಿನ್ನ ಮುನಿಸು ಕರಗಿರಲಿ ಸತ್ಯಕ್ಕೆ ನ್ಯಾಯಕ್ಕೆ ಜಯ ದೊರಕಲಿ ಶರಣರಿಗೆ ವಿಜಯ ಭಕ್ತರಿಗೆ ಅಭಯ ಇದು ತಾನೇ ನಿಜ ನೀತಿಯೋ ಭಕ್ತಿಯೋ ಪರಶಿವಗೆ ಬಲು ಪ್ರೀತಿಯೋ ಜಯ ಜಯತು ಜಗದೀಶ್ವರ ಪಾಹಿಮ ಜಯ ಜಯತು ಗಂಗಾಧರ ಈ ತನುವು ನಿನ್ನ ಗುಡಿ ಪರಶಿವನೇ ಈ ಮನವು ನಿನ್ನ ನೆಲೆ ಉಸಿರ ಕನಕನಗಳು ಶಿವನಿಂದ ನಾಮವನೆ ಕನವರಿಸಿವೆ ಸತ್ಯಂ ಶಿವಂ ಸುಂದರಂ 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 ಥ್ಯಾಂಕ್ ಯು ಚಪ್ಪಾಳೆ ಧನ್ಯವಾದಗಳು ಅನಂತಾಡಿ. ನಿತೀಶ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹಲವು ವೇದಿಕೆಗಳನ್ನು ಉಪಯೋಗಿಸಿಕೊಂಡು ತನ್ನ ಪ್ರತಿಭೆಯನ್ನು ಈಗಾಗಲೇ ಪ್ರಸ್ತುತಪಡಿಸಿ ಇಂದು ನಮ್ಮನ್ನೆಲ್ಲ ಭಕ್ತಿ ಭಾವಲೋಕಕ್ಕೆ ಕರ್ಕೊಂಡು ಹೋದಂತಹ ನಿತೀಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ಅಶ್ವಿತಾ ರೈ ಅವರು ಧೂಪಾರತಿ ನೃತ್ಯದ ಮೂಲಕ ವೇದಿಕೆಯನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೆ ಮುಂದಿನ ಹಾಡಿಗಾಗಿ ಗಾಯತ್ರಿ ಬಲ್ನಾಡು ಇವರು ತಯಾರಿಯಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. नमस्तेस्तु महामाये श्रीपीठे सुरपूजिते ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ
ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುದ ಬಾರೆ ಮನಕ ಮನಯ ಸಿದ್ಧಿಯ ತೋರೆ. ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕ ಮನಯ ಸಿದ್ಧಿಯ ತೋರೆ. ದಿನಕರ ಕೋಡಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ದಿನಕರ ಕೋಟಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದೆ ಹೊಳೆವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರಿ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರಿ. ಕುಂಕುಮಾಗಿದ ಪಂಕಜಲೋಚನ ವೆಂಕಟರಮಣನ ಬಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಎಳಗಿರಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಂಗಾಂಗ ನಿಯಂತ್ರಣ ಹಾಗೆ ಏಕಾಗ್ರತೆಯ ಮೂಲಕ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಒಂದು
ನೃತ್ಯವನ್ನು ಪ್ರಸ್ತುತಪಡಿಸಿದಂತಹ ಅಶ್ವಿತಾ ರೈ ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಹಾಡಿಗಾಗಿ ಬರ್ತಾ ಇದ್ದಾರೆ ಗಾಯತ್ರಿ ಬಲ್ನಾಡು. ತದನಂತರ ನವೀನ್ ಐತಾಳ್ರವರು ಹಾಡಿಗೆ ತಯಾರಿಯಲ್ಲಿರೋದು.
दीपाचन दिव्य गणपति महागणपति दिव्य गणपति महागणपति ಧನ್ಯವಾದಗಳು ಗಾಯತ್ರಿ ಬಲ್ನಾಡು ಇವರಿಗೆ. ಮತ್ತೆ ಪುಟಾಣಿಗಳಾದಂತಹ ಅಭಿಜ್ಞಾ ಕೃಷ್ಣ ಹಾಗೂ ಸ್ವಸ್ತಿ ಭಟ್ ಇವರು ನೃತ್ಯಕ್ಕಾಗಿ ಬರ್ತಾ ಇದ್ದಾರೆ. ಮುಂದಿನ ಹಾಡಿಗಾಗಿ ವೀಣಾ ಕುಂಜೂರು ಪಂಜ ಇವರು ತಯಾರಿಯಲ್ಲಿರಬೇಕು.
ಗೋಕುಲದ ಪುಟ್ಟ ಬಾಲಕೃಷ್ಣನ ಬಾಲಲೀಲೆಗಳನ್ನು ಮನೋಜ್ಞ ಅಭಿನಯದ ಮೂಲಕ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ವೀಣಾ ಕುಂಜೂರು ಪಂಜ ಇವರು ದೇವಿಯನ್ನು ಆರಾಧಿಸುವಂತಹ ಭಕ್ತಿಗೀತೆಯೊಂದಿಗೆ ವೇದಿಕೆಯನ್ನು ಉಪಯೋಗಿಸಿಕೊಳ್ತಿದ್ದಾರೆ. ತದನಂತರ ಅಶ್ವೀಜ ಭರತನಾಟ್ಯಕ್ಕಾಗಿ ತಯಾರಿಯಲ್ಲಿರುವುದು. ಕಾಯೋ ಮುತ್ತೈದೆ ಅಣ್ಣಮ್ಮ ಅಣ್ಣಮ್ಮ ಬಾರಮ್ಮ ಅಣ್ಣಮ್ಮ ಮಳೆಯ ಕಾಯೋ ಮುತ್ತೈದೆ ಮಾರಮ್ಮ ಮಾರಮ್ಮ ಬಾರಮ್ಮ ಮಾರಮ್ಮ ಕರೆದಾಗ ಮುತ್ತೈದೆ ಹೋಗದೇನೆ ಇರಬಹುದೇ ಬಾರಮ್ಮ ಹೋಗೋಣ ಕುಂಕುಮ ಕಾಯೋಣ ಊರ ಕಾಯೋ ಮುತ್ತೈದೆ ಮಾರಮ್ಮ ಮಾರಮ್ಮ ಅಣ್ಣಮ್ಮ ಮಳೆಯ ಕಾಯೋ ಮುತ್ತೈದೆ ಮಾರಮ್ಮ ಮಾರಮ್ಮ ಬಾರಮ್ಮ ಮಾರಮ್ಮ ಬನಶಂಕರಿ ಅಪ್ಪ 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 ಎಲ್ಲಮ್ಮ ಎಲ್ಲಮ್ಮ ಬಾರಮ್ಮ ಎಲ್ಲಮ್ಮ ದಿನ ಬೆಳಗಾಗಿ ಪ್ರತಿ ಮುತ್ತೈದೆ ನಮ್ಮನ್ನು ತಾನೆ ನೆನಿತಾಳೆ ಎದೆಯೊಳಗಾಗೋ ಕದನವನೆಲ್ಲ ನಮಗೆ ತಾನೆ ಹೇಳುತ್ತಾಳೆ ನಾರಿಯ ಕುಲವಿರದೆ ಗುಡಿಗಳಿಗೆ ಬೆಳಕಿಲ್ಲ ಭಕ್ತರೇ ಇರದಿದ್ರೆ ದೈವಗಳ ಕುಲವಿಲ್ಲ ಅರಸಿನ ಕುಂಕುಮ ಹೂವು ಬಳೆಯಕ್ಷತೆ ತುಂಬಿಕೊಳ್ಳೋಣ ತಾಳಿನ ಕಾಯೋಣ ತಾಳಿ ಕಾಯೋ ಮುತ್ತೈದೆ ಎಲ್ಲಮ್ಮ ಎಲ್ಲಮ್ಮ ಬಾರಮ್ಮ ಎಲ್ಲಮ್ಮ ಹಸಿರು ಕಾಯೋ ಮುತ್ತೈದೆ ಲಕ್ಕಮ್ಮ ಲಕ್ಕಮ್ಮ ಭಾಮ ಲಕ್ಕಮ್ಮ ವ್ರತಗಳ ಮೇಲೆ ವ್ರತಗಳ ಮಾಡಿ ಪ್ರತಿಭಟೆಯಾಗಿ ಬಾಳುತ್ತಾಳೆ ಕಣ್ಣು ಮಣ್ಣು ಮರವ ಮುಟ್ಟು ನಾನೇ ಎಂದು ಮುಗಿತಾಳೆ ಅವಳ ನಂಬಿಕೆ ನಮ್ಮಗಳ ಉಸಿರಮ್ಮ ನಂಬಿಕೆಯ ಉಳಿಸಿದರೆ ನಮಗೆ ತಾನೇ ಹೆಸರಮ್ಮ ಕರೆದಾಗ ಮುತ್ತೈದೆ ಹೋಗದೇನೆ ಇರಬಹುದೇ ಬಾರಮ್ಮ ಹೋಗೋಣ ಅರಸಿನ ಉಳಿಸೋಣ ಊರ ಕಾಯೋ ಮುತ್ತೈದೆ ಅಣ್ಣಮ್ಮ ಅಣ್ಣಮ್ಮ ಮಳೆಯ ಕಾಯೋ ಮುತ್ತೈದೆ ಮಾರಮ್ಮ ಮಾರಮ್ಮ ತಾಳಿ ಕಾಯೋ ಮುತ್ತೈದೆ ಎಲ್ಲಮ್ಮ ಎಲ್ಲಮ್ಮ ಹಸಿರು ಕಾಯೋ ಮುತ್ತೈದೆ
ಜೋರಾದ ಚಪ್ಪಾಳೆಯ ಮುಖಾಂತರ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಎಲ್ಲ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಭಗವದ್ಭಕ್ತರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಮುಂದಿನ ಭರತನಾಟ್ಯಕ್ಕಾಗಿ ಬರ್ತಾ ಇದ್ದಾರೆ ಅಶ್ವೀಜಾ ಇವರು. ತದನಂತರ ತನ್ವೀಶರು ತನ್ನ ಹಾಡಿಗಾಗಿ ತಯಾರಿಯಲ್ಲಿರಬೇಕು. गजाननयुतं गणेश्वरं श्रीगजाननयुतं
ಆಂಗಿಕ ಅಭಿನಯ ಹಾಗೆ ಭಾವಾಭಿನಯ ಜೊತೆಯಲ್ಲಿ ಕಣ್ಣಿನ ಚಲನೆ ಕಾಲಿನ ಚಲನೆಯ ಮುಖಾಂತರ ಎಲ್ಲ ನೆರೆದ ಪ್ರೇಕ್ಷಕರ ಮನಸೂರೆಗೊಂಡಂತಹ ಅಶ್ವಿಜಾಬ್ ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ನಮ್ಮ ಕೀರ್ತಿಶೇಷ ಚಿದಾನಂದ ಕಾಮತ್ ಕಾಸರಗೋಡು ಇವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅನಿತಾ ಚಿದಾನಂದ ಕಾಮತ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಕಲಾಕೇಂದ್ರ ಅಧ್ಯಕ್ಷರಾದಂತಹ ವಸಂತಿ ಐತಾಳ್ರವರು ಒಂದು ಹೂ ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅನಿತಾ ಚಿದಾನಂದ ಕಾಮತ್ರವರಿಗೆ ದಿಂಡಿಮ ಬಳಗದ ಅಧ್ಯಕ್ಷರಾದಂತಹ ವಸಂತಿ ಆರ್ ಐತಾಳ್ ಇವರು ಮುಂದೆ ಇದನ್ನು ಮುಂದುವರಿಸ್ತಾರೆ. ಹಾಡನ್ನು ಕಂಟಿನ್ಯೂ ಮಾಡಬೇಕು ಅಂತ ತನ್ವೀಶ್ ಹತ್ರ ಕೇಳ್ಕೊಳ್ತೇನೆ. ಹಾಗೆ ಹಸ್ತ ಮತ್ತು ಗಾಯತ್ರಿ ಬಲ್ನಾಡವರು ಮುಂದಿನ ನೃತ್ಯಕ್ಕಾಗಿ ತಯಾರಿಯಲ್ಲಿರಬೇಕು. ಪಂಚ
ಸತ್ಯದರಿಯಜ್ಜ ಜಯದ ತನಿಯ ಬಾಣದೇವೆ ಬಲ್ಪುರಾಯತಿ ಸ್ವಾಮಿ ಅಜ್ಜಾದು ಬಾಣದೇವೆ ಬಲ್ಪುರಾಯತಿ ಸ್ವಾಮಿ ಅಜ್ಜಾದು. ಧನ್ಯವಾದಗಳು ತನ್ವೀಶ್ರವರಿಗೆ. ಮುಂದೆ ಹಸ್ತ ಮತ್ತು ಗಾಯತ್ರಿ ಬಲ್ನಾಡು ಇವರಿಂದ ಒಂದು ನೃತ್ಯ ಮೂಡಿಬರಲಿಕ್ಕಿದೆ. ಈಗ ಅನಿತಾ ಚಿದಾನಂದ ಕಾಮತ್ ಕಾಸರಗೋಡು ಇವರಿಗೆ ನಮ್ಮ ಅಧ್ಯಕ್ಷರಾದಂಥ ವಸಂತಿ ಆರ್ ಐತಾಳ್ರವರು ಒಂದು ಹೂ ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಒಬ್ಬ ಸಾರ್ಥಕ ಮನುಷ್ಯನ ಹಿಂದೆ ಒಬ್ಬ ಸ್ತ್ರೀಯ ಪೂರ್ತಿ ಪ್ರೋತ್ಸಾಹ ಇರ್ತದೆ ಎಂಬುದಕ್ಕೆ ಅನಿತಾ ಚಿದಾನಂದ ಕಾಮತ್ ಕಾಸರಗೋಡು ಇವರು ಕಾರಣ. ಚಿದಾನಂದ ಕಾಮತ್ ಕಾಸರಗೋಡವರು ಎಷ್ಟು ಪುತ್ತೂರಿನಲ್ಲಿ ಪ್ರಸಿದ್ಧಿಯನ್ನು ಪಡೆದರೆ ಅದರ ಹಿಂದೆ ಸಾಕಷ್ಟು ಕೆಲಸ ಮಾಡಿದವರು ಅನಿತಾ ಚಿದಾನಂದ ಕಾಮತ್ ಕಾಸರಗೋಡವರು. ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಅವರು ಬೆಳೆಯುವಂತೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ಹಸ್ತ ಗಾಯತ್ರಿ ಬಲ್ನಾಡು ಇವರಿಂದ ಒಂದು ನೃತ್ಯ. ಹಾಗೆ ಮುಂದೆ ನವೀನ್ ಐತಾಳ್ರವರು ಹಾಡಿಗಾಗಿ ತಯಾರಿಯಲ್ಲಿರಬೇಕು. ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ
ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಧನ್ಯವಾದಗಳು ಹಸ್ತ ಹಾಗೂ ಗಾಯತ್ರಿ ಇವರಿಗೆ. ಅತ್ಯುತ್ತಮವಾದ ಮನೋಜ್ಞವಾದ ನೃತ್ಯವನ್ನು ಮಾಡಿ ನಮ್ಮನ್ನೆಲ್ಲ ಮನರಂಜಿಸಿದಿರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಹಾಡಿಗಾಗಿ ಬರ್ತಾ ಇದ್ದಾರೆ ನಮ್ಮ ನವೀನ್ ಐತಾಳ್ರವರು. ತದನಂತರ ಅಶ್ವಿತಾ ರೈ ಅವರು ನೃತ್ಯಕ್ಕಾಗಿ ತಯಾರಿಯಲ್ಲಿರಬೇಕು. ಹರಿ ಓಂ ಹರಿ ಓಂ. ಮಹಾಲಿಂಗೇಶ್ವರನೇ 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 ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಲಿಂಗದ ರೂಪದಿ ಕಾಶಿಯಿಂದಲೇ ಬಂದು ಪುತ್ತೂರ ನೆಲದಲ್ಲಿ ನೆಲೆಯಾದೆ ನೀ. ಲಿಂಗದ ರೂಪದಿ ಕಾಶಿಯಿಂದಲೇ ಬಂದು ಪುತ್ತೂರ ನೆಲದಲ್ಲಿ ನೆಲೆಯಾದೆ ನೀ. ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ. ಗಜರಾಜನು ಬಂದು ಸೆಳೆಯಲು ನಿನ್ನನು ಅಚಲನಾದೆಯ ಸ್ವಾಮಿ ಪರಮೇಶ್ವರ. ಗಜರಾಜನು ಬಂದು ಸೆಳೆಯಲು ನಿನ್ನನು ಅಚಲನಾದೆಯ ಸ್ವಾಮಿ ಪರಮೇಶ್ವರ. ಮುತ್ತನು ಕೆರೆಯಲಿ ಬೆಳೆಸಿದ ಕಾರಣ ಮುತ್ತೂರಾದುದು ಸರ್ಪವಿಭೂಷಣ. ಮುತ್ತನು ಕೆರೆಯಲಿ ಬೆಳೆಸಿದ ಕಾರಣ ಮುತ್ತೂರಾದುದು
ಸರ್ಪವಿಭೂಷಣ ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ. ಪತ್ರಾರ್ಚನೆ ರುದ್ರಾಭಿಷೇಕವು ಚೆಲುವ ಸುಗಂಧದ ಧೂಪ ದೀಪಾರ್ಚನೆ ಬಿಲ್ವ ಪತ್ರಾರ್ಚನೆ ರುದ್ರಾಭಿಷೇಕವು ಚೆಲುವ ಸುಗಂಧದ ಧೂಪ ದೀಪಾರ್ಚನೆ ನಿತ್ಯವೂ ಸ್ಮರಿಸುವ ಶರಣರ ಪಾಲಿಪ ಮಹಾಲಿಂಗೇಶ್ವರನೇ ನಿನಗಿದೋ ವಂದನೆ ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ. ಲಿಂಗದ ರೂಪದಿ ಕಾಶಿಯಿಂದಲೇ ಬಂದು ಪುತ್ತೂರ ನೆಲದಲ್ಲಿ ನೆಲೆಯಾದೆ ನೀ ಮಹಾಲಿಂಗೇಶ್ವರನೇ ಕರುಣಾಕರ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ. ಧನ್ಯವಾದಗಳು. ಹತ್ತೂರ ಭಕ್ತರನ್ನು ಕಾಯುವಂತಹ ಪುತ್ತೂರ ಒಡೆಯ ಶ್ರೀ ಮಹತೋಬರ ಶ್ರೀ ಮಹಾಲಿಂಗೇಶ್ವರನನ್ನು ಭಕ್ತಿ ಭಾವದಿಂದ ಆರಾಧಿಸಿದಂತಹ ನವೀನ್ ಐತಾಳ್ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ ಅಶ್ವಿತಾ ರೈ ಇವರು ಲಘು ಶಾಸ್ತ್ರೀಯ ಹಾಡಿಗೆ ನೃತ್ಯಕ್ಕಾಗಿ ಬರ್ತಾ ಇದ್ದಾರೆ. ಹಾಗೆ ತದನಂತರ ನಿತೇಶ್ ಅನಂತಾಡಿಯವರು ಒಂದು ಹಾಡಿಗೆ ತಯಾರಿರಲಿರಬೇಕು. ತದನಂತರ ಶರಣ್ಯ ರೈ ಶ್ರಾವಣ್ಯ ರೈ ಅವರು ನೃತ್ಯಕ್ಕಾಗಿ ತಯಾರಿರಲಿರುವುದು. Pura,
సంచరించరా అణు అణు అణువున తన తనువున నిలిచి చలనమే కలిగించరా భస్మం చేసే అసురుడే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా విశ్వేశలింగమై కనికరించరా విధి లిఖితములిక పరపర పర చరితి అమృతమే కురిపించరా రామేశలింగమై మహిమ చూపరా పలు శుభములగని అభయముని లిఖితము సతతము అందించరా గ్రహణం నిధనం పాపరా కాళహస్తి లింగేశ్వర ప్రాణం నీవై ఆలింగనం మీరా జగలో కొలువై హరహర ఆత్మలింగమై నిలబడరా తుదివై గదివై సర్వజీవ లోకేశ్వర రక్షించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా శివ శివ హర హర జయ జయ దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా ನಾಟ್ಯಾಧಿಪತಿ ನಾಟ್ಯ ಶೇಖರ ನಟರಾಜನನ್ನು ತಾಂಡವ ನೃತ್ಯದ ಮೂಲಕ ಆರಾಧಿಸಿದಂಥ ಅಶ್ವಿತಾ ರೈ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ವಂದನೆಗಳನ್ನು ಸಮರ್ಪಿಸ್ತಾ ಮುಂದೆ ನಿತೇಶ್ ಅನಂತಾಡಿಯವರು ಹಾಡಿಗಾಗಿ ಬರಬೇಕು. ಈ ಸಂದರ್ಭದಲ್ಲಿ ಆರಾಧನಾ ನೃತ್ಯ ತಂಡದ ಮೂಲಕ ಅಭಿಜ್ಞಾ ಕೃಷ್ಣ, ಸ್ವಸ್ತಿ ಭಟ್ ಹಾಗೂ ಅಶ್ವಿತಾ ರೈ ಅವರನ್ನು ಪೂರ್ಣ ತಯಾರಿಯೊಂದಿಗೆ ಇಲ್ಲಿಗೆ ಕರ್ಕೊಂಡು ಬಂದು ನೃತ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂರ್ಣಿಮಾ ಸರ್ಪಂಗಳ ಇವರಿಗೆ ನಾವು ನಮ್ಮ ಡಿಂಡಿಮ ಬಳಗದ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶರಣ್ಯ ರೈ, ಶ್ರಾವಣ್ಯ ರೈ ಅವರು ನೃತ್ಯಕ್ಕಾಗಿ ತಯಾರಿಯಲ್ಲಿ. Hello, chess. ಗಣೇಶ ನಿನ್ನ ಮಹಿಮೆಯ ಪಾರ, ಗಣೇಶ ನಿನ್ನ ಶಕ್ತಿಯ ಪಾರ, ಭಕ್ತವತ್ಸಲ ಕರುಣಾಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು.
ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಕಣ್ಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮಾತು ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ ಕಣ್ಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ನಿಮ್ಮ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ಜಯ ಗಣೇಶ ಜಯ 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 ಗಣೇಶ ಜಯ 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 ಗಣೇಶ ಥ್ಯಾಂಕ್ ಯು ಚಪ್ಪಲೆ ಕೇಳ್ತಿಲ್ಲ ಜೋರಾದ ಒಂದು ಚಪ್ಪಲೆ ಥ್ಯಾಂಕ್ ಯು ಸೋ ಮಚ್ ವಿದ್ಯಾಧಿ ದೇವತೆ ಗಣೇಶನನ್ನು ಆರಾಧಿಸಿದಂತಹ ನಿತೇಶ್ ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ ನೃತ್ಯಕ್ಕಾಗಿ ಶರಣ್ಯ ಇವರು ವೇದಿಕೆಯನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಹಾಗೆ ಮುಂದಿನ ನೃತ್ಯಕ್ಕಾಗಿ ಅಶ್ವಿಜಾ ತಯಾರಿಯಲ್ಲಿರಬೇಕು. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈ ಸಾಟಿ ದೂರದಿಂದ ಸುರನ ಉರವನೆ ನೋಡಿ ಹರದಿ ಶ್ರೀರಾಮದ ಸ್ಮರಣೆಯ ಮಾಡಿ ದೂರದಿಂದ ಸುರನ ಪುರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಯ ಮುಖಿಯನಿಟಿ ಸ್ವ
ಮಾವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಕುರುಗನು ಪಡಲಾಗ ಆ ಮಗವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಪಣ್ಣ ಪಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ಚೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಶ್ರೀರಾಮ ಭಕ್ತ ಹನುಮಂತನನ್ನು ಅತ್ಯಂತ ಭಕ್ತಿ ಭಾವದಿಂದ ಆರಾಧಿಸಿದಂತಹ ಶರಣ್ಯ ರೈಯವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಮುಂದೆ ಅಶ್ವಿಜಾರವರು ಇನ್ನೊಂದು ನೃತ್ಯಕ್ಕಾಗಿ ವೇದಿಕೆಯನ್ನು ಬಳಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಪ್ರೇಕ್ಷಕರು ಜೋರಾದ ಕರತಾಡನದ ಮೂಲಕ ನಮ್ಮ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇವಾಗ ಅಶ್ವಿಜಾ ಇವರ ಭರತನಾಟ್ಯಕ್ಕಾಗಿ ವೇದಿಕೆ. परब्रह्म स्वरूप में श्रीरामनाग पारिनिल वंदर पारुं ತಣ್ಣಕ್ಕು ತಕ್ಕಚ್ಚಂ ತಕ್ಕಿಟ್ಟ ತಕ್ಕ ತಣ್ಣಂ ತದ್ದಣ್ಣಂ ತತ್ತಚ್ಚಣ್ಣು ತಕ್ಕಿಟ್ಟ ತಕ್ಕ ತಾಕ್ಕು ತಣ್ಣಕ್ಕು ತಕ್ಕಚ್ಚಂ ತಕ್ಕಿಟ್ಟ ತಕ್ಕ ದಣ್ಣಂ ತತ್ತಣ್ಣಂ ತತ್ತಚ್ಚಣ್ಣು ತಕ್ಕಿಟ್ಟ ತಕ್ಕ ತಾಕು ತಣ್ಣಕ್ಕು ತಕ್ಕಜಂ ತಕ್ಕಿಟ್ಟ ತಕ್ಕ ದಣ್ಣಂ ತದಣ್ಣಂ ತತ್ತಜನು ತಕ್ಕಿಟ್ಟ ತಕ್ಕ ತಾಕು ತಣ್ಣಕ್ಕು ತಕ್ಕಜಂ ತಕ್ಕಿಟ್ಟ ತಕ್ಕ ದಣ್ಣಂ ತದಣ್ಣಂ ತತ್ತಜನು ತಕ್ಕಿಟ್ಟ ತಕ್ಕ பக்தி முனிவர் கலை கோட்டு மாமுனி பண்ணிய யாக பலன் தேர சத்திய தசரதற்கு 60,000 சம்வத்சர பலன் நிறைவேற பக்தி முனிவர் கலை கோட்டு மாமுனி பண்ணிய யாக பலன் தேர சத்திய தசரதற்கு 60,000 சம்வத்சர பலன் நிறைவேற பக்தி முனிவர் கலை கோட்டு மாமுனி பண்ணிய யாக பலன் தேர
சத்திய தசரதற்கு 60,000 சம்பத்சர பலன் நிறைவேற பக்தி முனிவர்களை கோட்டு மாமுனி பண்ணிய யாக பலம் தேர சத்திய தசரதற்கு 60,000 சம்பத்சர பலன் நிறைவேற தரி தக்கத்தாம் தத்தச்செண்ணு தத்திம்மி கிட்ட தத்துவம் தண்ணம் தத்தீம் தக்க ஜொன்னு தரிகிடதக்க தரி தக்கத்தாம் தத்தச்செண்ணு தத்திம்மி கிட்ட தத்துவம் தண்ணம் தத்தீம் தக்க ஜொன்னு தரிகிடதக்க தரி தக்கதாம் தத்த ஜணு ததிமி கிட்ட தத்துவம் தணம் ததீம் தக்க ஜணு தரிகிடதக்க தரி தக்கதாம் தத்த ஜணு ததிமி கிட்ட தத்துவம் தணம் ததீம் தக்க ஜணு தரிகிடதக்க இலங்கையின் மேல் சூரியன் தேரில் உள்ள பச்சை பரியேழும் நடிக்க ராவணனாதி இருக்கின்ற ராட்சதர் யாவர்க்கும் இடக்கண்கள் துடிக்க இலங்கையின் மேல் சூரியன் தேரில் உள்ள பச்சை பரி ஏழும் நடிக்க ராவணனாதி இருக்கின்ற ராட்சதர் யாவர்க்கும் இடக்கண்கள் துடிக்க இலங்கையின் மேல் சூரியன் தேரில் உள்ள பச்சை பரியேழும் நடிக்க ராவணனாதி இருக்கின்ற ராட்சதர் யாவர்க்கும் இடக்கண்கள் துடிக்க இலங்கையின் மேல் சூரியன் தேரில் உள்ள பச்சை பரி ஏழும் நடிக்க ராவணனாதி இருக்கின்ற ராட்சதர் யாவர்க்கும் இடக்கண்கள் துடிக்க தக்கதகதம் திகி திகி தை தக்கோதி கோத கிட்ட தும் கிட்ட கிட்ட கிடங் நங்கி கடதகதி கொத்தாங் நங்கி கடதகதி கொத்தாங் நங்கி கடதகதி கொத்தாங் பரபிரம்மஸ்வரூபமே பாரினில் வந்தது பாரும் பாரினில் வந்தது பாரும் பாரும் ಧನ್ಯವಾದಗಳು ಅಶ್ವಿಜ. ತಾಳಲಯ ಬದ್ಧವಾಗಿ ಭರತನಾಟ್ಯವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿದ್ದೀರಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಹಾಡಿಗಾಗಿ ವೀಣಾ ಕುಂಜೂರು ಪಂಜ ಇವರು ವೇದಿಕೆಯನ್ನು ಬಳಸಿಕೊಳ್ಬೇಕು. ಹಾಗೆ ಶ್ರಾವಣ್ಯ ಅವರು ಮುಂದಿನ ನೃತ್ಯಕ್ಕಾಗಿ ತಯಾರಿಯಲ್ಲಿರಬೇಕು. ತದನಂತರ ಅಶ್ವಿಜ ಅವರ ಭರತನಾಟ್ಯ ಇರ್ತದೆ. ಎಲ್ಲರೂ ಸಹಕರಿಸಬೇಕು. ಹಾಗೆ ಕಾರ್ಯಕ್ರಮದ ತದನಂತರ ಆಸ್ವಾದಿಸಿದ ಬಗ್ಗೆ ಒಂದು ನಿಮ್ಮ ಟೋಕನ್ ಆಫ್ ಲವ್ ಅಂತೇಳಿ ಒಂದು ಜೋರಾದ ಕ್ಲ್ಯಾಪನ್ನು ಕೊಟ್ಟರೆ, ಜೋರಾದ ಚಪ್ಪಾಳೆಯನ್ನು ಕೊಟ್ಟಾಗ ನಮ್ಮ
ಹರಿಣಿ ಮಂಗಳದಾಯಿನಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ಯಾರಿಗೆ ಹೊರಳಿ ನುಡಿಯದಮ್ಮ ನಿನ್ನ ಹಾಡು ಕನ್ನಗ ಪಣಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ ಕನ್ನಗ ಪಣಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ ಚಂದಿರ ನಯನಿ ಚಂದಿರ ವದನೆ ಚಂದಿರವದನೆ ಅನುಪಮ ಸುಂದರಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನ ಹಾಡಲು ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯಲ್ಲಿ ನೆಲೆಸಿರುವೆ ದೀನರ ರಕ್ಷಿಸಲು ಧನ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯಲ್ಲಿ ನೆಲೆಸಿರುವೆ ದೀನರ ರಕ್ಷಿಸಲು ಸಂಕಟ ಹರಿಸುವ ವೆಂಕಟರಮಣಿ ವೆಂಕಟರಮಣಿ ಆರ್ತಪರಾಯಣಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನ ಹಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಕಾಡಲು ಯಾವ ರಾಗದಿ ಯಾವ ಮಾವದಿ ಆಡಿ ಪಾಡಲಿ ನಿನ್ನ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಥ್ಯಾಂಕ್ ಯು. ವಂದನೆಗಳು ವೀಣಾ ಕುಂಜೂರು ಪಂಜೆ ಇವರಿಗೆ. ಮುಂದೆ ಶ್ರಾವಣ್ಯ ಅವರ ಒಂದು ನೃತ್ಯ, ತದನಂತರ ಅಶ್ವಿಜ್ ಅವರ ನೃತ್ಯದೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಶ್ರಾವಣ್ಯ ಅವರು ವೇದಿಕೆಯನ್ನು ಬಳಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪುಟಾಣಿ ಮಕ್ಕಳಲ್ಲಿ ಅಡಗಿರತಕ್ಕಂತಹ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಏಕೈಕ ಧ್ಯೇಯದೊಂದಿಗೆ ಆರಂಭಗೊಂಡಂತಹ ಸಂಸ್ಥೆ ಬಾರಿಸು ಕನ್ನಡ ಡಿಂಡಿಮವ್ವ. ಸದರಿ ಸಂಸ್ಥೆಯ ಮುಖಾಂತರ ಕಾರ್ಯಕ್ರಮಗಳು ವಸಂತಿ ಆರ್ ಐತಾಳ್ರವರ ನೇತೃತ್ವದಲ್ಲಿ ಸುಗಮವಾಗಿ ಸಾಗ್ತಾ ಇದೆ. ಅದರ ಸಾರಥ್ಯವನ್ನು ವಹಿಸಿಕೊಂಡಂತಹ ವಸಂತಿ ಆರ್ ಐತಾಳ್ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ ಶ್ರಾವಣ್ಯ ರೈ ಅವರು ವೇದಿಕೆಯನ್ನು ಬಳಸಿಕೊಳ್ತಾ ಇದ್ದಾರೆ. மனம் கவர்ந்த பாடல்கள் அடங்கிய கீபேட் கார்வா மொபைல். गीत धुनि को तक धीम तृगृत तो नाच रहे गोरी धिदे तई धिदे तेरा खत्म. गीत धुनि को तक धीम तृगृत तो नाच रहे गोरी धिदे
1500 மனம் கவர்ந்த பாடல்கள் அடங்கிய ಧನ್ಯವಾದಗಳು ಶ್ರಾವಣ್ಯ ಅವರಿಗೆ. ಮುಂದೆ ಅಶ್ವಿಜಾ ಅವರಿಂದ ಒಂದು ನೃತ್ಯದ ಮೂಲಕ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಲಿಕ್ಕಿದೆ. ಈಗ ಅಶ್ವಿಜಾ ಇವರಿಂದ ಭರತನಾಟ್ಯ. जल प्रवाह पावितस्थले कलेवलंब्य लंबितां भुजंगतुंगमालिका तवड्डमड्डमन्निनादवड्डमर्वयं चकार चण्डताण्डवं तनोतु नः शिवं 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 जटाभुजंग पिंगल सुरत्सणामणि प्रभा कदंब कुंकुमद्रव प्रलिप्त दिग्वधू मुखे मदान्ध सिंधुर स्फुरद्वगुत्तरीय मेधुरे मनो विनोदमद्भुतं बिभर्तु भूत भर्तरी ओम नमः शिवाय सदा शिवं भजाम्यहं सदा शिवं भजाम्यहं ॐ नमः शिवाय प्रफुल्ल नील पंकज प्रपंच कालिमप्रभावलम्बि कंठ कंदली रुचि प्रबद्ध कंधरं स्मरच्छिदं पुरच्छिदं भवच्छिदं मथच्छिदं गजच्छिदान्धकच्छिदं तमन्तकच्छिदं भजे अखर्व सर्व मंगलाकलाकदम्ब मंजरी रस प्रवाह माधुरी विजृंभणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे नित्यमेव मुक्तमुत्तमोत्तमं पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य ಧನ್ಯವಾದಗಳು ಅಶ್ವಿಜಾ. ಇಷ್ಟೊತ್ತು ದಿವಂಗತ ನೆಲ್ಲಿಗಟ್ಟೆ ಸುಧಾಕರ್ ಶೆಟ್ಟಿ ವೇದಿಕೆಯಲ್ಲಿ ಶ್ರೀ ದೇವತಾ ಸಮಿತಿ ರಿಜಿಸ್ಟರ್ಡ್ ಪುತ್ತೂರು ವತಿಯಿಂದ ನಡೀತಕ್ಕಂತಹ 68ನೇ ವರ್ಷದ ಶ್ರೀ ಮಹಾಗಣೇಶೋತ್ಸವ ಈ ಸುಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ನೀಡಲು ಅನುವು ಮಾಡಿಕೊಟ್ಟಂತಹ ಶ್ರೀಯುತ ಅಭಿಜಿತ್ ಶೆಟ್ಟಿ ನೆಲ್ಲಿಕಟ್ಟೆ ಮತ್ತು ಎಲ್ಲ ಸಮಿತಿ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ವಾರಿಸು ಕನ್ನಡ ಡಿಂಡಿಮ ಬಳಗದ ವತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆಸ್ವಾದಿಸಿದಂಥ ಎಲ್ಲ ಪ್ರೇಕ್ಷಕರಿಗೆ ಪ್ರೀತಿಯ ಧನ್ಯವಾದಗಳು. ತಂಡದ ಸದಸ್ಯರು ಇದ್ದಲ್ಲಿ ಎಲ್ಲರೂ ವೇದಿಕೆಗೆ ಬಂದು ಒಂದು ಗ್ರೂಪ್ ಫೋಟೋಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ
ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಥ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಥ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಛಲವಾಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಥ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂಥ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಥ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ